ಎಲ್ಲರಿಗೂ ನಮಸ್ಕಾರಮ್ಮ. ಇವತ್ತು ಗುರು ಪೂರ್ಣಿಮಾ. ಗುರುಗಳ ಆಶೀರ್ವಾದ ಎಲ್ಲರ ಮೇಲೂ ಇರಲಿ, ಎಲ್ಲರೂ ಆತ್ಮನಿಷ್ಠರಾಗ್ಲಿ ಅಂತ ಹಾರೈಸುತ್ತಾ ಅಮೃತ ಬಿಂದು ಉಪನಿಷತ್ ಶುರು ಮಾಡೋಕ್ ಮುಂಚೆ ಆ ಶಾಂತಿ ಮಂತ್ರದಲ್ಲಿರುವ ಒಂದು ಗುರು ಇದನ್ನ ಹೇಳ್ಬಿಟ್ಟು ಮುಂದಕ್ಕೆ ಹೋಗ್ತೀನಿ. ಓಂ ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮ ವಿದ್ಯಾ ಸಂಪ್ರದಾಯ ಕರ್ತೃಭ್ಯೋ ವಂಶ ಋಷಿಭ್ಯೋ ನಮೋ ಮಹದ್ಭ್ಯೋ ನಮೋ ಗುರುಭ್ಯಃ. ಸರ್ವೋಪಪ್ಲವರಹಿತಃ ಪ್ರಜ್ಞಾನಘನಃ ಪ್ರತ್ಯಗರ್ಥೋ ಬ್ರಹ್ಮೈವ ಅಹಮಸ್ಮಿ ಬ್ರಹ್ಮೈವಾಹಮಸ್ಮಿ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ನಮಃ ಬ್ರಹ್ಮಾದಿಭ್ಯಃ ಬ್ರಹ್ಮವಿದ್ಯಾ ಸಂಪ್ರದಾಯ ಕರ್ತೃಭ್ಯಃ ವಂಶ ಋಷಿಭ್ಯಃ ನಮಃ ಮಹದ್ಭ್ಯಃ ನಮಃ ಗುರುಭ್ಯಃ. ಸರ್ವೋಪಪ್ಲವರಹಿತಃ ಪ್ರಜ್ಞಾನಘನಃ ಪ್ರತ್ಯಗರ್ತಃ ಬ್ರಹ್ಮ ಏವ ಅಹಮಸ್ಮಿ ಬ್ರಹ್ಮ ಏವ ಅಹಮಸ್ಮಿ. ಓಂ ಶಾಂತಿ ಶಾಂತಿ ಶಾಂತಿ. ಬ್ರಹ್ಮವಿದ್ಯಾ ಸಂಪ್ರದಾಯ ಕರ್ತೃಭ್ಯ, ಬ್ರಹ್ಮವಿದ್ಯೆಯ ಪರಂಪರೆಯನ್ನು ಬೆಳೆಸಿರೋಂಥವ್ರು. ಯಾಕೆಂದ್ರೆ ಬ್ರಹ್ಮವಿದ್ಯೆ ಪರಂಪರೆ ಬೆಳೆಸಿದ್ರೇನೆ ಇಲ್ಲಿ ತನಕ ಬಂದಿರೋದು. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ನಾರಾಯಣ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಈ ಗುರು ಪರಂಪರ ಗುರು ಶಿಷ್ಯರಿಗೆ ಹೇಳ್ಕೊಡ್ತಾರೆ, ಶಿಷ್ಯರು ತಿರುಗಿ ಅವರು ಗುರುಗಳಾಗಿ ತಯಾರಾಗಿ ಶಿಷ್ಯರಿಗೆ ಹೇಳ್ತಾರೆ. ಇದು ಕಂಟಿನ್ಯೂ ಆಗ್ಬೇಕು. ನನಗೆ ಇವತ್ತು ಬೇಕಾದಷ್ಟು ಜನರಿಂದ ಒಂದು ಫೀಡ್ಬ್ಯಾಕ್ ಬಂತು. ಎಲ್ಲರೂ ಏನ್ ಮಾಡ್ತಿದ್ದಾರೆ, ಯಾರಿಗಾಗತ್ತೋ ಅವ್ರಿಗೆ ಯಾವ್ರ ಮನೇಲಿ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವ್ರು ದೂರ ಇರ್ಬೋದು, ಕಸಿನ್ ಇರ್ಬೋದು, ಆಮೇಲೆ ಮಕ್ಳಿರ್ಬೋದು, ಯಾರೇ ಇರ್ಬೋದು, ಅವರಿಗೆ ಒಂದು ಸ್ವಲ್ಪ ಹೇಳೋದು ಅಥವಾ ಬರೆಯೋದು, ಎರಡೂ ಮಾಡೋದ್ರಿಂದ ಏನಾಗುತ್ತೆ, ಒಳ್ಳೆ ಮನನ ಆಗುತ್ತೆ. ಇವಾಗ ಹೇಳ್ತಿದ್ದಾರೆ ಬ್ರಹ್ಮವಿದ್ಯಾ ಸಂಪ್ರದಾಯ ಕರ್ತೃಭ್ಯ. ಈ ಪರಂಪರೆಯನ್ನು ಪರಮಾತ್ಮ ಬೆಳೆಸಿದಾನೆ. ನಮ್ಗೆ ಇದು ಎಲ್ಲಿ ಸಿಗತ್ತೆ ಅಂದ್ರೆ ಮುಂದಕ್ಕೆ ಉಪನಿಷತ್ತಲ್ಲಿ ಬಹಳ ಚೆನ್ನಾಗಿ ಸಿಗತ್ತೆ. ಯೋ ಬ್ರಹ್ಮಾಣಂ ವಿದದಾತಿ ಪೂರ್ವಂ, ಸಾರಿ ಏನದು, ಯೋ ಬ್ರಹ್ಮ ದೇವಾನಾಂ ಪ್ರಥಮ ಸಂಭಭೂವ. ಹೇಳ್ಬಿಡಿ ಪೂರ ಹೇಳ್ಬಿಡಿ ರಾಧಾ. ಪ್ಲೀಸ್ ಹೇಳಿ, ಪರವಾಗಿಲ್ಲ, ಪ್ಲೀಸ್ ಹೇಳಿ. ನಾ ಹೇಳ್ದಾಗ ಹೇಳಿ, ಚೆನ್ನಾಗಿರುತ್ತೆ. ನಾನು ಜೊತೆ ಸೇರ್ತೀನಿ, ಹೇಳಿ. ಹೇಳಿ. ಯೋ ಬ್ರಹ್ಮ ದೇವಾನಾಂ ಪ್ರಥಮ ಸಂಭಭೂವ ವಿಶ್ವಸ್ಯ ಕರ್ತಾ ಭುವನಸ್ಯ ಗೋಪ್ತಾ ಸ ಬ್ರಹ್ಮ ವಿದ್ಯಾ ಸರ್ವ ವಿದ್ಯಾಂ ಪ್ರತಿಷ್ಠಾಂ ಅಥರ್ವಾಯ ಜ್ಯೇಷ್ಠಾಯ ಪ್ರಾಹ. ಬ್ಯೂಟಿಫುಲ್ ನೋಡಿ, ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಹೇಗೆ ಗುರು ಪರಂಪರೆ ಪರಮಾತ್ಮ ಬೆಳೆಸ್ಕೊಡ್ತಿದ್ದಾನೆ ಅಲ್ವಾ. ಸೃಷ್ಟಿಕರ್ತ ಶುರು, ಅವನ ಸೃಷ್ಟಿಕರ್ತ, ಅವನಿಗೆ ಏನಾಯ್ತು, ಈಶ್ವರ ಎಲ್ಲ ಕೊಟ್ಟು ಬಿಟ್ಟ. ವೇದಗಳನ್ನ ಸೃಷ್ಟಿ ಮಾಡಿ, ಆಗ ಹಿರಣ್ಯ ಗರ್ಭನನ್ನ ಅದೇ ಅಥವಾ ಪ್ರಜಾಪತಿ ಬ್ರಹ್ಮನನ್ನು ಸೃಷ್ಟಿ ಮಾಡಿ ಅವನಿಗೆ ಎಲ್ಲ ನಾಲೆಡ್ಜ್ ಅನ್ನು ಕೊಟ್ಟ. ಅವನೇನ್ ಮಾಡ್ದ, ತನ್ನ ಮಗ ಅಥರ್ವನಿಗೆ ಹೇಳ್ದ. ಅದರಿಂದ ಈ ಗುರು ಪರಂಪರೆ ಅನ್ನೋದು ಸಂಪ್ರದಾಯ ಯಾರು ಮಾಡಿದ್ರು ಅಂದ್ರೆ ಪರಮಾತ್ಮನೇ ಮಾಡ್ಬಿಟ್ಟ. ಪರಮಾತ್ಮನೇ ಮಾಡಿದ್ದಾರೆ ಈ ಗುರು ಸಂಪ್ರದಾಯ ಅನ್ನೋದು. ಸೊ ಬ್ರಹ್ಮವಿದ್ಯಾ ಸಂಪ್ರದಾಯ ಕರ್ತೃಭ್ಯ ಅಂದ್ರು. ಬ್ರಹ್ಮ ವಿದ್ಯೆಯ ಸಂಪ್ರದಾಯವನ್ನು ಬೆಳೆಸಿರುವಂತಹ ಬ್ರಹ್ಮ ಆದಿಭ್ಯ ಅಂದ್ರು. ಬ್ರಹ್ಮ ಮುಂತಾದವರು ಯಾರು? ಬ್ರಹ್ಮ ಅಂದ್ರೆ ಇವಾಗ ತಾನು ಹೇಳಿದ್ರಲ್ಲ, ಬ್ರಹ್ಮನೇ ಅಂದ್ರೆ ಹಿರಣ್ಯ ಗರ್ಭ. ಆದಿಭ್ಯ ಅಂದ್ರೆ ಅವನ ಮಗ ಅಥರ್ವ. ಆಮೇಲೆ ಒಂದು ಕಡೆ ಮಗನ ಪರಂಪರೆನೂ ಬರುತ್ತೆ ತಾನೆ. ಆಮೇಲೆ ಗುರು ಶಿಷ್ಯರ ಪರಂಪರೆ, ಎರಡು ಪರಂಪರೆಯಿಂದ ಈ ವಿದ್ಯೆ ಹರಡತ್ತೆ ಅಂತ ಎಲ್ಲರಿಗೂ ನಮ್ಮ ನಮಸ್ಕಾರ. ನಮ್ಮಗಳ ನೋಡಿ, ಶಾಂತಿ ಮಂತ್ರದಲ್ಲಿ ನನ್ನ ನಮಸ್ಕಾರ ಅಂತ ಬರೋದಿಲ್ಲ, ಎಲ್ಲರೂ ಸೇರಿ ನಮ್ಮಗಳ ನಮಸ್ಕಾರ. ಮಹದ್ಭ್ಯ ಹಿರಿಯರಾದ ವಂಶ ಋಷಿಭ್ಯ
ವಂಶ ಪ್ರವರ್ತಕರಾದ ಮಹರ್ಷಿಗಳಿಗೆ. ಅಂದ್ರೆ ಎಲ್ಲ ನಾವು ಗೋತ್ರ ಹೇಳ್ತೀವಲ್ವಾ, ನಿಮ್ದು ಗೋತ್ರ ಏನು? ಅದಕ್ಕೆ ಎಷ್ಟೋ ಸರಿ ಹೇಳ್ಕೊಡ್ತಾರೆ ನಮ್ಗೆ. ಯಾರಿಗಾದ್ರೂ ಗೋತ್ರ ಗೊತ್ತಿಲ್ದಿದ್ರೆ ಕಶ್ಯಪ ಗೋತ್ರ ಧೈರ್ಯವಾಗಿ ಹೇಳ್ಬೇಕು, ಅಥವಾ ಕರ್ದಮ್ ಗೋತ್ರ ಹೇಳ್ಬೋದು. ಏನು ಯೋಚನೆ ಇಲ್ಲ, ಯಾಕಂದ್ರೆ ಎಲ್ಲರೂ ಅಲ್ಲಿನೇ ಬಂದಿರೋದು, ಆ ಋಷಿಗಳಿಂದಾನೇ ನಾವು ಬಂದಿರೋದು. ಸೊ ಅದಕ್ಕೆ ಹೇಳ್ತಾರೆ ಅವರು ಹೇಗಿದ್ದಾರೆ, ಮಹದ್ಭ್ಯ ವಂಶ ಋಷಿಭ್ಯ ಅವರು, ಗುರುಭ್ಯ ಬ್ರಹ್ಮ ವಿದ್ಯೆ ಉಪದೇಶಕರಾದ ಸದ್ಗುರುಗಳಿಗೆ. ನಮಗೆ ಇವಾಗ ಹೇಳ್ಕೊಡ್ತಿರೋ ಗುರುಗಳನ್ನು ಸೇರಿಸಿ ಹೇಳ್ಬೇಕು. ಎಲ್ಲ ಗುರುಗಳಿಗೂ ನಮಃ, ನಮ್ಮ ಮನಸಾರೆ ನಮಸ್ಕಾರ. ಸರ್ವೋಪಪ್ಲವರಹಿತ, ಪ್ಲವ ಅಂದ್ರೆ ದೋಷಗಳು, ಉಪಪ್ಲವ ಆ ದೋಷಗಳು ಯಾವುದೂ ಇಲ್ಲದಿರುವ, ಪ್ರಜ್ಞಾನ ಘನ ಏವ ಚೈತನ್ಯ ಘನ ಸ್ವರೂಪನಾದ. ಅಂದ್ರೆ ಅರಿವೇ ಸ್ವರೂಪವಾಗಿರೋದು ಯಾರಿಗೆ, ಹೇಗೆ ಸಿಹಿನೇ ಸ್ವರೂಪವಾಗಿದೆಯೋ ಸಕ್ಕರೆಗೆ, ಹಾಗೆ ಪ್ರಜ್ಞಾನ ಘನ ಅಂದ್ರೆ ಅರಿವೇ, ದಟ್ ಈಸ್ ನೋಯಿಂಗ್ ಅನ್ನೋದೇ ಏನದು, ನೋಯರ್ ಅನ್ನೋದೇ ಯಾರಿಗೆ ಸ್ವರೂಪವಾಗಿದೆಯೋ ಅವನಿಗೆ ಪ್ರಜ್ಞಾನ ಘನ ಅಂತ ಹೇಳಿ. ಪ್ರತ್ಯಗರ್ಥ, ಪ್ರತ್ಯಗಾತ್ಮ ಅಂತ ಅಂದ್ರೂ ಇನ್ನರ್ ಮೋಸ್ಟ್ ಅಂತಾನು ಅರ್ಥ ಆಗುತ್ತೆ. ಆಮೇಲೆ ಎಸೆನ್ಸ್ ಅಂತ ಅರ್ಥ ಆಗುತ್ತೆ. ಎರಡು ಅರ್ಥನೂ ತಗೋಬೇಕು. ಇನ್ನರ್ ಮೋಸ್ಟ್ ಅಂದ್ರೂ ಒಂದೇ, ಎಸೆನ್ಸ್ ಅಂದ್ರು ಎಲ್ಲ ಕೋಶಗಳ ಎಸೆನ್ಸ್, ಎಲ್ಲ ನಾಮರೂಪಗಳ ಒಳಗಿರೋನು ಅಂತ ತಗೊಂಡ್ರೆ ಪ್ರತ್ಯಗಾತ್ಮ ಅಂತ ಬರ್ತದೆ. ಪ್ರತ್ಯಗರ್ಥ ಬ್ರಹ್ಮ, ಅವನಿಗೆ ಪ್ರತ್ಯಗ ಆತ್ಮ ಅಂತಿದ್ದ. ಬ್ರಹ್ಮ ಇವ, ಅದು ಯಾವುದಾಗಿದೆ, ಬ್ರಹ್ಮವೇ ಆಗಿದೆ. ಆ ಬ್ರಹ್ಮ ಯಾರಾಗಿದ್ದಾರೆ ಅಂದ್ರೆ ಅಹಂ ಅಸ್ಮಿ, ಈ ನಾನು 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 ಅಂತ ಎಲ್ಲ ಶರೀರದಲ್ಲೂ ತೋರಿ ಬರ್ತಾ ಇದೆಯಲ್ಲ, ಆ ನಾನುವೇ ಅದಕ್ಕೆ ಬ್ರಹ್ಮ ಅಂತ ಹೆಸರು, ಅದಕ್ಕೆ ಅಹಂ ಅಂತ ಹೆಸರು. ಅದು ನಾನಾಗಿರ್ತೀನಿ, ಬ್ರಹ್ಮವೇ ನಾನಾಗಿರ್ತೀನಿ. ಬ್ರಹ್ಮೈವ ಅಹಂ ಅಸ್ಮಿ, ಸಚ್ಚಿದಾನಂದ ಘನ ಸ್ವರೂಪವಾದ ಪರಬ್ರಹ್ಮವೇ ಎಂದೆಂದಿಗೂ ನಾನಾಗಿರ್ತೀನಿ. ಇಲ್ಲಿ ತಾತ್ಪರ್ಯ ಅರ್ಥ ಎಷ್ಟು ಚೆನ್ನಾಗಿ ಬರೀತಾರೆ. ಬ್ರಹ್ಮವಿ ಸಂಪ್ರದಾಯವನ್ನು ಕಾಪಾಡಿಕೊಂಡು ಬಂದಿರುವ ಎಲ್ಲ ಮಹರ್ಷಿಗಳಿಗೆ ನಮ್ಮ ನಮಸ್ಕಾರ. ಎಲ್ಲ ಆಮೇಲೆ ಇಷ್ಟೇ, ನಾನು ಇವಾಗ ಎಲ್ಲ ಸೇರಿಸ್ಕೋಬೇಕು. ಯಾರ್ಯಾರು ಪುಸ್ತಕ ಬರ್ದಿದಾರೋ ನಮ್ಗೆ ಅರ್ಥ ಆಗೋಕೆ. ಎಷ್ಟೋ ಜನ ರಾಮಕೃಷ್ಣ ಆಶ್ರಮದಲ್ಲಿ ಇರ್ಬೋದು, ನಮ್ಮ ಸುಬ್ರಾ ಶರ್ಮಾ ಇರ್ಬೋದು, ಬೇಕಾದಷ್ಟು ಜನ, ಎಷ್ಟೆಲ್ಲ ಸೋಮನಾಥ ನಂಜಿ ಇರ್ಬೋದು ರಾಮಕೃಷ್ಣ ಆಶ್ರಮದಲ್ಲಿ, ಬೇರೆ ಚಿನ್ಮಯ ಮಿಷನ್ ನಲ್ಲಿ, ದಯಾನಂದ ಎಷ್ಟೆಷ್ಟೋ ಅವರ ನಾಲೆಡ್ಜ್ ಅನ್ನ ಪುಸ್ತಕ ರೂಪವಾಗಿ ಬರೆದು ನಮಗೆ ಏನಾದ್ರೂ ಗೊತ್ತಿಲ್ಲದಿದ್ರೆ, ಆಮೇಲೆ ಎಲ್ಲದಕ್ಕಿಂತ ಡಿಕ್ಷನರಿ ಬರ್ದಿದಾರಲ್ಲ, ಎಂತ ಅಮೂಲ್ಯ ಕೊಡುಗೆ ಗೊತ್ತಾದು. ಏನಾದ್ರೂ ಗೊತ್ತಿಲ್ಲ ಅಂದ್ರೆ ಬೇಗ ಅದರ ರೆಫರ್ ಮಾಡಿ ಎಷ್ಟು ಶಬ್ದಗಳನ್ನೇ ನಮ್ಗೆ ಅರ್ಥ ಫಸ್ಟ್ ಕ್ಲಾಸ್ ಆಗಿ ತಿಳ್ಕೊಬಹುದು. ಅವ್ರನ್ನೂ ಸೇರಿಸಿ, ಯಾರು ಪ್ರಿಂಟ್ ಮಾಡ್ತಾ ಇದಾರೋ ಈ ಎಲ್ಲ ಅವರು ಎಲ್ಲರಿಗೂ ಸೇರಿಸಿ ನಾವು ನಮಸ್ಕಾರ ಹೇಳ್ತೀವಿ. ಯಾಕೆಂದ್ರೆ ಇದನ್ನ ನಮ್ಗೆ ಗುರುಗಳಿಂದಾನೇ ಗೊತ್ತಾಯ್ತು, ಅಹಂ ಬ್ರಹ್ಮಾಸ್ಮಿ ಅಂತ. ಇನ್ನೊಂದು ಯಾವುದು ಅಂದ್ರೆ ಭದ್ರಂನೋ ಅಪಿವಾತಯ ಮನಃ. ಈ ಎರಡನ್ನು ದಿವಸ ಹೇಳೋಣ ಅಂತ ಮನ್ಸು ಮಾಡಿದೀನಿ. ಶುರು ಮಾಡುವಾಗ ಹೇಳ್ಬಿಟ್ಟು ಆಮೇಲೆ ಮಾಡೋದು ಅಂತ. ಸೊ ಓಂ ಭದ್ರಂನೋ ಅಪಿವಾತಯ ಮನಃ. ವಾತಯತಿ ಅಂದ್ರೆ ತಿರುಗಿಸೋದು. ಯಾವುದು, ಮನಃ, ನಮ್ಮಗಳ ಮನಸ್ಸನ್ನು. ಚಂಚಲವಾಗಿದೆ, ಕಾರ್ನಲ್ಲಿ ಸ್ಟೀರಿಂಗು ಚಂಚಲವಾಗಿರ್ಬೇಕಾ, ಫಿಟ್ ಆಗ್ಬಿಡ್ಬೇಕಾ? ಒಂದೇ ಇದಕ್ಕೆ ಚಂಚಲವಾಗಿ ಇರ್ಬೇಕು. ಸ್ಟೀರಿಂಗ್ ಚಂಚಲವಾಗಿಲ್ದಿದ್ರೆ ಸರಿ ತಪ್ಪು ಹೇಗೆ, ಹೀಗೆ ಮಾಡೋದು ಹೇಗೆ ನಾವು? ಅದರಿಂದ ಆ ಚಂಚಲತೆ ಮನಸ್ಸಿನ ಸ್ವಭಾವ, ಅದು ಒಳ್ಳೇದು. ವಾತಯತಿ, ಮನಸ್ಸನ್ನ ತಿರುಗೋಂಗ್ ಮಾಡಿದ್ದಾರೆ. ಅವಾಗ ಏನಾದ್ರು ಅಪಿವಾತಯ ಅಂತಂದ್ರೆ ಚೆನ್ನಾಗಿ ತಿರುಗಿಸ್ತಾರೆ. ವಾತಯತಿ ಅಪಿವಾತಯತಿ ಅಂದ್ರೆ ಚೆನ್ನಾಗಿ ತಿರುಗಿಸ್ತಾರೆ. ಅಪಿವಾತಯ ಅಂದ್ರೆ ಪರಿವರ್ತಿಸು, ನನ್ನ ಮನಸ್ಸಿನ ಗುರಿನ ಬದಲಾಯಿಸ್ಬಿಡು ಪರಮಾತ್ಮ. ನನಗ್ ಗೊತ್ತಿಲ್ಲದೆ ಅಜ್ಞಾನ ದಶೆಯಿಂದ ಭೋಗಗಳನ್ನೇ ನನ್ನ ಜೀವನದಲ್ಲಿ ಗುರಿಯಾಗಿ ಇಟ್ಕೊಂಡಿದ್ದೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಇದೇ ನನಗಾಗಿದೆ. ದಯವಿಟ್ಟು ನನಗೆ ಆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅದ್ರಲ್ಲೆಲ್ಲ ಆನಂದ ಬರೋದಕ್ಕೆ ಕಾರಣವಾಗಿದ್ ಯಾವುದೋ ಮುಚ್ಚಿಕೊಂಡು ಕೂತಿದೆಯಲ್ಲ, ಅಲ್ಲಿ ನನ್ನ ದೃಷ್ಟಿ ಹೋಗೋದು ಮಾಡಿ. ಶಬ್ದಕ್ಕಿಂತ ಶಬ್ದದಲ್ಲಿ ಇರುವ ಆ ಆನಂದ ಸ್ವರೂಪನ ನೋಡೋದು ಮಾಡಿ. ಆಮೇಲೆ ರೂಪಕ್ಕಿಂತ ರೂಪದ ಒಳಗೆ
ನಿಜವಾಗ್ಲೂ ಅಲ್ವಾ? ನಮ್ಗೆ ಒಬ್ಬೊಬ್ರು ವ್ಯಕ್ತಿ ಅವ್ರು ನೋಡೋಕ್ ತುಂಬಾ ಸುಮಾರಾಗಿರ್ಬೋದು, ನಮ್ಗೆ ಅವ್ರು ತುಂಬಾ ಯಾಕೆ ಇಷ್ಟ ಆಗ್ತದೆ ಅಂದ್ರೆ ಅಷ್ಟು ಒಳ್ಳೊಳ್ಳೆ ಮಾತು ಹೇಳ್ತಾರೆ. ಅದಕ್ಕೆ ಯಾವತ್ತು ಗುರುವಿನಲ್ಲಿ ನಮ್ಗೆ ಆತರ ಬರುವುದೇ ಇಲ್ಲ, ಯಾಕಂದ್ರೆ ಅವ್ರು ಹೇಳೋ ಮಾತಿನ ಕಡೆ ಗಮನ ಇದೆ. ಆ ಶಬ್ದದಲ್ಲಿ ರಸರೂಪವಾಗಿರೋ ಆನಂದ ರೂಪವಾಗಿರೋ ಪರಮಾತ್ಮನ ಕಡೆ ನನ್ನ ದೃಷ್ಟಿಯನ್ನ ಮಾಡು ತಂದ್ಬಿಟ್ಟು ನಾವು ಪರಮಾತ್ಮನನ್ನ ಕೇಳ್ಕೊಳ್ತೀವಿ. ಇದೇ ನಮ್ಗೆ ಗುರು ಮಾಡೋ ಅಂತ ಒಳ್ಳೆ. ಸೊ ಈ ಇವತ್ತು ಅಮೃತ ಬಿಂದು ಉಪನಿಷತ್ ಶುರು ಮಾಡಕ್ ಮುಂಚೆ ನನಗೆ ಇದರಲ್ಲಿ ಯಾವ್ದು ಮಂತ್ರ, ಇದು ಅಥರ್ವ ವೇದಕ್ಕೆ ಸೇರಿರೋದಾದಂತ ಭದ್ರಂ ಕರ್ಣೇಭಿನೇ ಇದದ ಶಾಂತಿ ಮಂತ್ರ. ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ, ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ, ಸ್ಥಿರೈರಂಗೈಃ ತುಷ್ಟುವಾಗುಂಸಸ್ತನೂಭಿಃ, ವ್ಯಶೇಮ ದೇವಹಿತಂ ಯದಾಯುಃ, ಸ್ವಸ್ತಿ ನ ಇಂದ್ರೋ ವೃತ್ತಶ್ರವಾಃ, ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ, ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಃ, ಸ್ವಸ್ತಿ ನೋ ಬೃಹಸ್ಪತಿರ್ದದಾತು. ಓಂ ಶಾಂತಿ ಶಾಂತಿ ಶಾಂತಿಃ. ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ, ಭದ್ರಂ ಪಶ್ಯೇಮ ಅಕ್ಷಭಿಃ ಯಜತ್ರಾಃ, ಸ್ಥಿರೈಃ ಅಂಗೈಃ ತುಷ್ಟುವಾಂಸಃ ತನೂಭಿಃ, ವ್ಯಶೇಮ ದೇವಹಿತಂ ಯದ್ ಆಯುಃ, ಸ್ವಸ್ತಿ ನಃ ಇಂದ್ರಃ ವೃತ್ತಶ್ರವಾಃ, ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ, ಸ್ವಸ್ತಿ ನಃ ತಾರ್ಕ್ಷ್ಯಃ ಅರಿಷ್ಟನೇಮಿಃ, ಸ್ವಸ್ತಿ ನಃ ಬೃಹಸ್ಪತಿಃ ದದಾತು. ಓಂ ಶಾಂತಿ ಶಾಂತಿ ಶಾಂತಿ. ಹೇ ದೇವ, ಎಲೈ ದೇವತೆಗಳೇ, ಕಣ್ಣಿಗೆ ದೇವತೆ, ಕಿವಿಗೆ ದೇವತೆ, ನಮ್ಮ ಜ್ಞಾನೇಂದ್ರಿಯಗಳಿಗೆ ದೇವತೆ, ಕರ್ಮೇಂದ್ರಿಯಗಳಿಗೆ ಇದೆ, ನಮ್ಮ ಒಂದೊಂದು ಅಂಗದಲ್ಲೂ ದೇವತೆಗಳಿದ್ದಾರೆ. ಅದನ್ನ ಫಸ್ಟ್ ನಾವು ಶ್ರದ್ಧೆಯಿಂದ ಒಪ್ಕೋಬೇಕು. ತೋರ್ಸಿ ಅಂತ ಗಲಾಟೆ ಮಾಡಬಾರ್ದು. ಪ್ರತಿಯೊಂದನ್ನು ಗಲಾಟೆ ಮಾಡ್ತಾ ಇದ್ರೆ, ಈಗ ಎಲೆಕ್ಟ್ರಿಸಿಟಿನ ತೋರ್ಸಿ ಅಂದ್ರೆ ಕೊನೆಗೆ ಶಾಕ್ ಹೊಡಿಸ್ಬಿಟ್ಟು ತೋರಿಸ್ತಾರೆ ಅಷ್ಟೇ. ಅದನ್ನ ಯಾವಾಗ್ಲೂ ಎಲ್ಲದಕ್ಕೂ ಹಠ ಬೇಡ. ನಮ್ಗೆ ಏನಾಗುತ್ತೆ, ಫಸ್ಟ್ ನಮ್ಗೆ ಶ್ರದ್ಧೆನೂ ಬೇಕು. ನಮ್ಗೆ ಗುರು ಆಚಾರ್ಯನಿಗೆ ಆ ಉಪನಿಷತ್ ಮಂತ್ರದಲ್ಲಿ ದೇವಾ ಅಂತ ಹೇಳಿದ್ರೆ ಎಲೈ ದೇವತೆಗಳೇ ಎಂದ್ರು. ನೋಡಿ, ಪ್ಲೂರಲ್ ಹೇಳಿದ್ರೆ ಎಷ್ಟು ದೇವತೆಗಳಿದ್ದಾರೆ ಅಂತ ಗೊತ್ತಾಯ್ತು. 333 ಕೋಟಿ ದೇವತೆಗಳಿದ್ದಾರೆ ಎಲ್ಲ ಶಾರ್ಟ್ ಲಿಸ್ಟ್ ಮಾಡಿದ್ರೆ ಬೇಕಾದ್ರೆ 33 ದೇವತೆಗಳಿದ್ದಾರೆ ಅಂತ ಹೇಳ್ತಾರೆ. ಅಷ್ಟವಸುಗಳು, 12 ಆದಿತ್ಯರು, 11 ರುದ್ರರು, ಆಮೇಲೆ ಇಂದ್ರ, ಆಮೇಲೆ ಪ್ರಜಾಪತಿ, ಎಲ್ಲ ಸೇರಿ 33 ದೇವತೆ. ಆ ಎಲ್ಲ ದೇವತೆಗಳು ನಿಮ್ಮ ಶರೀರದಲ್ಲಿ ಇದ್ದಾರೆ. ಇದೇ ನಮ್ಗೆ ವೇದಾಂತದಲ್ಲಿ ಹೇಳ್ಕೊಡು. ಎಲ್ಲೂ ಹೊರಗಡೆ ಹುಡುಕ್ಬೇಕಾಗಿಲ್ಲ. ಎಲೆ ದೇವತೆಗಳು ಕರ್ಣೇಭಿಃ ಭದ್ರಂ ಶೃಣುಯಾಮ, ನಾವು ನಮ್ಮ ಕಿವಿಗಳಿಂದ ಮಂಗಳಕರವಾದ ವೇದಾಂತ ವಿಷಯಗಳನ್ನು ನಾವು ಕೇಳುವಂತೆ ಆಗಲಿ. ಇಲ್ಲಿ ಮಾತ್ರ ಎಷ್ಟೆಷ್ಟು ಸಾಧಕರ ಲೆವೆಲ್ ಏರ್ತಾ ಹೋಗುತ್ತೋ ಅರ್ಥ ಇನ್ನೂ ಹೈಯರ್ ಆಗ್ತಾ ಹೋಗುತ್ತೆ. ತುಂಬಾ ಶುರುನಲ್ಲಿರುವಾಗ ಏನರ್ಥ ನಮ್ಗೆ ಮಂಗಳಕರವಾದದ್ದು ಅಂತಂದ್ರೆ, ನಮ್ಗೆ ಯಾವುದು ನಮ್ಮ ಮನಸ್ಸನ್ನ ಅಶಾಂತಿ ಮಾಡತ್ತೋ ಅದು ಬೇಡ, ಮನಸ್ಸನ್ನ ಯಾವುದು ಶಾಂತಿ ಪ್ರಸನ್ನ ಮಾಡುತ್ತೋ ಅಂತ ಮಾತುಗಳನ್ನ ಸ್ವಲ್ಪ ನೋಡ್ಕೊಂಡು ಅದ್ರಲ್ಲಿ ಅದು ಗುರುಮುಖದಿಂದ ಕೇಳ್ಬೇಕು. ಸೊ ಇಲ್ಲಿ ಹೇಳ್ತಾರೆ, ನಾವು ಮಂಗಳಕರ ವೇದಾಂತ ವಿಷಯಗಳನ್ನು ಕೇಳುವ ಹಾಗೆ. ಯಜತ್ರಾಹ ಅಕ್ಷಭಿಃ ಭದ್ರಂ ಪಶ್ಯೇಮ. ಯಜ್ಞಯಾಗಾದಿ ಸತ್ಕರ್ಮ. ಮತ್ತೆ ನಾವೆಲ್ಲ ಯಜ್ಞಯಾಗಾದಿ ಮಾಡ್ತಾ ಇಲ್ವಲ್ಲ? ಇಲ್ಲ, ಮಾಡ್ತಾ ಇದ್ದೀವಿ. ಯಾವುದೇ ಒಂದು ಸಮಷ್ಟಿಗೆ ಕೆಲಸ ಮಾಡಿದಾಗ ಫಸ್ಟ್ ಆಫ್ ಆಲ್ ನಿಜವಾಗ್ಲೂ ಹೇಳ, ನಾವು ಉಸಿರಾಡ್ತಿರೋದು ಒಂದು ಯಜ್ಞ. ನಾವು ಹೊರಗಡೆ ಕಾರ್ಬನ್ ಡೈಆಕ್ಸೈಡ್ ಹಾಕ್ತಾ ಇದೀವಲ್ಲ, ಅದು ಕೂಡ ಗಿಡಗಳಿಗೆಲ್ಲ ಬೇಕು, ಅದು ಒಂದು ರೂಪದಿಂದ ಯಜ್ಞ. ಆಮೇಲೆ ನಾವು ಒಳ್ಳೆ 1-2 ಮಾತು ಹೇಳಿದ್ರೇನೆ ಅದು ಯಜ್ಞ. ಯಾಕಂದ್ರೆ ಭಾವನೆನೇ ಮುಖ್ಯ. ಮನುಷ್ಯನಿಗೆ ಈ ಭಾವನೆ ಅನ್ನೋದು ಬಹಳ ಚೆನ್ನಾಗಿದೆ. ಮನುಷ್ಯ ಭಾವನೆಯಿಂದ ಯಜ್ಞವನ್ನು ಮಾಡ್ತಾನೆ. ನಾವು ಕೈಟ್ಕೊಳ್ಳಿ, ಏನು ದುಡ್ಡು ಇಲ್ದಿರ್ಬೋದು, ಏನೋ ಕಾಸಿಲ್ದಿರ್ಬೋದು, ಫುಟ್ಪಾತ್ ಅಲ್ಲಿ ಇರೋನಾಗಿರ್ಬೋದು,
ಬಟ್ ಇದ್ರೂ ಏನಾಗತ್ತೆ, ಅವನು ಕೂಡ ಏನಾಗತ್ತೆ, ಒಂದೇ ಒಂದು ಸೆಕೆಂಡು. ಅಕ್ಷ ಯಜತ್ರಾಹ ಅಕ್ಷಭಿ ಭದ್ರಂ ಪಶ್ಯೇಮ. ಯಜ್ಞ ಯಾಗಾದಿ ಸತ್ಕರ್ಮಗಳನ್ನ ಮಾಡೋದು, ಯಜ್ಞ ದಾನ ತಪ ಕರ್ಮ ಇದನ್ನ ಮಾಡ್ತಾ ನಾವು ಕಣ್ಣುಗಳಿಂದ, ಅಕ್ಷಭಿ ಅಂದ್ರೆ ಕಣ್ಣುಗಳಿಂದ ಮಂಗಳವಾದುದನ್ನು ಪಶ್ಚಿಮ ಮತ್ತೆ ಮತ್ತೆ ನೋಡುವಂತಾಗ್ಲಿ. ಎಲ್ಲಾದ್ರೂ ಹೋದ್ರೆ ಒಬ್ರು ಒಳ್ಳೆ ಮಾತಾಡ್ತಿರೋದು ಕೇಳೋ ಹಂಗಾಗ್ಲಿ, ಒಬ್ರು ಒಳ್ಳೆ ದಾನ ಸತ್ಪಾತ್ರರಿಗೆ ದಾನ ಮಾಡೋದನ್ನ ನಾವು ನೋಡುವ. ಅದಕ್ಕೆ ನಮ್ಮ ಸಂಸ್ಕೃತಿಲಿ ಗುಡಿ ಅಂತ ಇಟ್ಟಿದ್ದಾರೆ, ಅಥವಾ ಒಂದು ಫಂಕ್ಷನ್ಸ್ ಇಟ್ಟಿದ್ದಾರೆ. ಅವಾಗ ಏನಾಗುತ್ತೆ, ನಾವು ಜನ ಸೇರಿ ನೋಡ್ತೀವಲ್ಲ, ಆವಾಗ ನಮಗ್ ಗೊತ್ತಿಲ್ದಿಟ್ರು ಇನ್ನೊಬ್ರು ಮಾಡೋದನ್ನು ನೋಡಿ ನಾವು ಕಲಿತೀವಿ. ಎಲ್ಲದಕ್ಕಿಂತ ಪುಟ್ ಮಕ್ಕಳು ಹೇಗೆ ಕಲಿತಾರೆ ಹೇಳಿ ಒಳ್ಳೇದನ್ನ? ಒಳ್ಳೆ ಜಾಗಕ್ಕೆ ಕರ್ಕೊಂಡು ಹೋದ್ರೇನೆ ನಮಸ್ಕಾರ ಮಾಡ್ಬೇಕು, ಗುರುಗಳ ಹತ್ರ ಶ್ರದ್ಧೆ ತೋರಿಸ್ಬೇಕು ಅನ್ನೋದನ್ನ ಕಲಿತಾರೆ. ಆಮೇಲೆ ನೆಕ್ಸ್ಟ್ ಹೇಳ್ತಾರೆ, ಸ್ಥಿರೈಹಿ ಅಂಗೈಹಿ ತನೂಭಿಹಿ ತುಷ್ಟು ವಾಂಸಃ. ಸ್ಥಿರವಾದ ಅಂಗಗಳಿಂದ, ಇಂದ್ರಿಯಗಳು, ಮೇನಾಗಿ ಇಂದ್ರಿಯಗಳು, ಜ್ಞಾನೇಂದ್ರಿಯ ಕರ್ಮೇಂದ್ರಿಯ, ತನೂಭಿಹಿ ಶರೀರಗಳಿಂದ ಕೂಡಿಕೊಂಡು, ಯಾವುದು ಸ್ಥೂಲ ಸೂಕ್ಷ್ಮ ಎರಡು ಶರೀರದಲ್ಲೂ ಕೂಡಿಕೊಂಡು, ತುಷ್ಟು ವಾಂಸಃ ನಿಮ್ಮನ್ನು ಸ್ತೋತ್ರ ಮಾಡುತ್ತಾ, ಪರಮಾತ್ಮನನ್ನು ಸ್ತೋತ್ರ ಮಾಡಿ, ದೇವತೆಗಳನ್ನೆಲ್ಲ ಇದಾರಲ್ಲ 33 ದೇವತೆಗಳನ್ನ ಸ್ತೋತ್ರ ಮಾಡ್ತಾ, ಯದ್ ದೇವಹಿತಂ ಯದ್ ಆಯುಹು ತತ್ ವ್ಯಶೇಮ. ದೇವತೆಗಳಿಂದ ಕರುಣಿಸಲ್ಪಟ್ಟಿರುವ ಯಾವ ಆಯುಷ್ಯ ಇದೆಯೋ ಅದನ್ನು ನಾವುಗಳು ಸಂತೋಷದಿಂದ ಕಳೆಯುವಂತಹ ತುಂಬಾ ಮುಖ್ಯ. ಒಂದು ಡೈರಿಲಿ ನೋಟ್ ಮಾಡೋದು ಕಲ್ತ್ಕೋಬೇಕು. ನೆನ್ನೆ ನನ್ನ ಹೇಗೆ ದಿವಸ ಟೈಮ್ ನಾನು ಹೇಗೆ ಕಳೆದೆ, ಅದು ತುಂಬಾ ಮುಖ್ಯ. ನಿನ್ನೆ ಹೇಗೆ ಕಳೆದೆ, ಮೊನ್ನೆ ಹೇಗೆ ಕಳೆದೆ, ಒಂದು ದಿವಸ ಆದ್ಮೇಲೆ ಸ್ವಲ್ಪ ಯೋಚನೆ ಮಾಡ್ತೀವಿ. ಆವಾಗ ಏನಾಗುತ್ತೆ, ನಮ್ಗೆ ಸ್ಲೋ ಆಗಿ ಇಂಪ್ರೂವ್ಮೆಂಟ್ ನಾವು ಮಾಡ್ಕೊಳಕ್ಕೆ ಬೇಡದೆ ಇರೋದು ಅಂತ ಗೊತ್ತಾಗುತ್ತೆ. ಅದನ್ನ ಮಾತ್ರ ತೆಗಿಬೇಕು. ಅದು ಯಾವುದು ನಿಧಾನಕ್ಕೆ ಮಾಡ್ಬೇಕು. ಎಲ್ಲವನ್ನೂ ಬೇಡ ಅಂತ ಹೇಳ್ತಾ ಇಲ್ಲ ನಾವು, ಆದ್ರೆ ಸ್ಲೋ ಆಗಿ ನಮ್ಮ ಮನಸ್ಥಿತಿನ ಹೈಯರ್ ಲೆವೆಲ್ಗೆ ಕರ್ಕೊಂಡು ಹೋಗ್ಬೇಕು. ವೃದ್ಧಶ್ರವಾಹ ಇಂದ್ರಃ ನಹ ಸ್ವಸ್ತಿ. ವೇದ ಪುರಾಣಗಳಲ್ಲಿ ಯಾರಿಗೆ ಕೀರ್ತಿ ಜಾಸ್ತಿ? ಎಲ್ಲದಕ್ಕೂ ಇಂದ್ರ. ಸ್ವರ್ಗ ಕಾಮೋ ಯಜೇತ ಕರ್ಮಕಾಂಡದಲ್ಲಿ ಆ ಇಂದ್ರ ಏನಾಗಿದ್ದಾನೆ, ಅನೇಕ ದಿವಸದಿಂದ, ಯಾಕೆ ನಮ್ಮ ಆಯುಗೂ ಅವನ ಆಯುಗೂ ತುಂಬಾ ವ್ಯತ್ಯಾಸ. ಅದರಿಂದ ವೃದ್ಧಶ್ರವ ಪ್ರಸಿದ್ಧನಾದು, ಎಲ್ಲದಕ್ಕಿಂತ ನಮಗೂ ಮುಖ್ಯವಾಗಿ ಬೇಕಾಗಿರುವ ನೀರು, ಈ ಮಳೆಗೆ ಅವನೇ ಒಡೆಯ. ಆದ್ರಿಂದ ಅವನು ನಮಗೆ ಮಂಗಳವನ್ನು ಉಂಟು ಮಾಡಲಿ. ವಿಶ್ವದೇವಾಹ ಊಷಾಹ ನಹ ಸ್ವಸ್ತಿ ದದಾತು. ವಿಶ್ವವೇದಾಹ ಅಂತಂದ್ರೆ ಎಲ್ಲವನ್ನೂ ಬಲ್ಲವನಾದ ಸರ್ವಜ್ಞನಾದ ಊಷಾ ದೇವನು ಅಂದ್ರೆ ಸೂರ್ಯ ದೇವನು ನಹ ನಮಗೆ ಸ್ವಸ್ತಿ ಮಂಗಳವನ್ನು ದದಾತು ಉಂಟು ಮಾಡಲಿ. ಅರಿಷ್ಟನೇಮಿಹಿ ಎಲ್ಲ ಸಂಕಟಗಳು, ನಮಗೆ ಸಂಕಟ ಅನ್ನೋದು ನಮ್ಗೆ ಏನನ್ಸುತ್ತೆ ಅಂದ್ರೆ ಹೊರಗೆ ಸಂಕಟ ಬರುತ್ತೆ ಅಂತ ಅನ್ಕೊಂಡಿದ್ದೀವಿ. ಖಂಡಿತ ಹೊರಗಡೆ ಯಾವುದು ಸಂಕಟ ಇಲ್ಲ, ಎಲ್ಲ ನಮ್ಮ ಮನಸ್ಸಿನ ಕಲ್ಪನೆಗಳೇ ಸಂಕಟ. ಆ ಮನಸ್ಸಿನ ಸಂಕಟಗಳನ್ನು ನಿವಾರಣೆ ಮಾಡ್ಬೇಕು ಅಂದ್ರೆ ದಾರ್ಕ್ಷ. ಯಾರಪ್ಪ ಅವನು ಅಂದ್ರೆ ವಿಷ್ಣುವಿನ ಮಹಾನಾದ ಗರುಡ. ಗರುಡ ಯಾರಿಗೆ? ವೇದಕ್ಕೆ ಪ್ರತೀಕ. ಯಾಕಂದ್ರೆ ಗರುಡನಿಗೆ 2 ರೆಕ್ಕೆ ಇದೆ. ಆ 2 ರೆಕ್ಕೆ ಮೇಲೆ ಹೋಗೋದಕ್ಕ, ವಿಶ್ರಾಂತಿ ತಗೊಳಕ್ಕ ಅಂದ್ರೆ ಎಲ್ಲದಕ್ಕೂ ಬೇಕು. ಕರ್ಮ ಮಾಡೋಕೆ, ಉಪಾಸನೆ ಮಾಡೋಕೆ, ಆಮೇಲೆ ಸ್ವರೂಪ ಸ್ಥಿತಿಗೆ ಬರೋದಕ್ಕೆ. ಕೆಳಗ್ ಬರೋದು ಅಂದ್ರೆ ಇಲ್ಲಿಗೆ ಭೋಗದಲ್ಲಿ ಹೋಗೋದು ಅಂತ ಅರ್ಥ ಮಾಡ್ಬಾರ್ದು. ಕರ್ಮ ಉಪಾಸನೆ 2 ರೆಕ್ಕೆ ಉಪಯೋಗಿಸಿ ಹಾರಾಡಿ ಎಲ್ಲಿಗೆ ಹೋಗ್ಬೇಕು? ಕೂತ್ಕೊಳ್ಳೋದು ಎಲ್ಲಿಗೆ ಅಂದ್ರೆ ಸ್ವಸ್ಥಾನ ಅಂತ ಹೇಳ್ತಾರಲ್ವಾ, ಹಾಗೆ ನಮ್ಮ ಸ್ವರೂಪಕ್ಕೆ ಬಂದು ಕೂತ್ಕೊಳ್ಳಕ್ಕೆ ಮಾಡುವಂತ ಪರಮಾತ್ಮ. ಇವನಿಗೆ ಏನ್ ಹೆಸರು? ದಾಕ್ಷ ಅಂತ ಹೆಸರು. ಇವನು ವಿಷ್ಣುವಿನ ವಾಹನನಾದ ಗರುಡ. ಎಷ್ಟು ಚೆನ್ನಾಗಿದೆ ನೋಡಿ. ನಮ್ಗೆ ವಿಷ್ಣುವನ್ನ ಕರ್ಕೊಂಡು ಬರೋನು ಯಾರಪ್ಪ ಅಂತಂದ್ರೆ ಸಾಕ್ಷಾತ್ ಗರುಡನೇ. ವೇದ ಮಂತ್ರಗಳ ಮೂಲಕವೇ ನಮಗೆ ಪರಮಾತ್ಮನ ಪರಿಚಯ ಆಗೋದು. ಅವನು ನಮ್ಗೆ ಒಳ್ಳೆಯದನ್ನ ಉಂಟು ಮಾಡಿ. ದದಾತು ನಹ ಬೃಹಸ್ಪತಿ
ಸ್ವಸ್ತಿ ದದಾತು. ದೇವಗುರುವಾದ ಬೃಹಸ್ಪತಿ ನಮ್ಮಗಳಿಗೆ ಮಂಗಳವನ್ನ ಉಂಟು ಮಾಡಲಿ. ಓಂ ಶಾಂತಿ ಶಾಂತಿ. ಶಾಂತಿ ಹೇಳಿದ್ದು ನಮ್ಗೆ ಗ್ರಹಗಳಿಂದ ಯಾವ ತೊಂದರೆನೂ ಬರ್ದೇ ಇರಲಿ. ಇಲ್ಲಿ ನಡೀತಿರುವಾಗ ಭೂಮಿಯಲ್ಲೂ ನಮ್ಗೆ ಎಲ್ಲಿಂದನೂ ತೊಂದರೆ ಬರ್ದೇ ಇರ್ಲಿ. ಆಮೇಲೆ ಎಲ್ಲದಕ್ಕಿಂತ ನಮ್ಮ ಮನಸ್ಸಿನಲ್ಲಿ ನಮ್ಗೆ ಯಾವುದೂ ತೊಂದರೆ ಬರ್ದೇ ಇರಲಿ. ಸೊ ಜ್ಞಾನ ಎಲ್ಲಾರು ಬೇಡ್ಕೊಳ್ತೀವಿ. ಕೀರ್ತಿ ಸಂಪನ್ನಾದ ಇಂದ್ರ, ಜ್ಞಾನ ನಿಧಿಯಾದ ಸೂರ್ಯ, ನಮ್ಮ ಎಲ್ಲರೂ ತೊಂದರೆಯನ್ನು ನಿವಾರಣೆ ಮಾಡುವ ಗರುಡಾತಾರ್ಕ್ಷ, ನಮ್ಮ ಆಧ್ಯಾತ್ಮಿಕ ಸಂಪತ್ತನ್ನು ಕಾಪಾಡು ಮಾಡುವ ಬೃಹಸ್ಪತಿ, ನಮಗೆ ಎಲ್ಲದಕ್ಕೂ ಧೈರ್ಯ ಕೊಟ್ಟು ನಾವು ಶ್ರವಣ ಮಾಡಿದ್ದನ್ನ ನಮ್ಮ ಇದರಲ್ಲಿ ಅಭ್ಯಾಸದಲ್ಲಿ ತಗೊಂಡು ಬರುವಂತ ಧೈರ್ಯವನ್ನು ಕೊಟ್ಟು ಮಂಗಳ ಉಂಟು. ಇವಾಗ ಒಂದು ವಿಷಯ ಹೇಳ್ತಾರೆ, ತುಂಬಾ ಚೆನ್ನಾಗಿದೆ. ಏನದು ಅಂದ್ರೆ ಆಕ್ಚುಲಿ ವೇದಾಂತ ದೃಷ್ಟಿಯಿಂದ ಎಲ್ಲವೂ ಭದ್ರವೇ ಆಗುತ್ತೆ. ಅಶುಭ ಅನ್ನೋದು ಇಲ್ಲವೇ ಇಲ್ಲ. ನಿಮಗೆ ನೋಡಿ, ಧರ್ಮದ ದೃಷ್ಟಿಯಿಂದ, ಧರ್ಮ ಅಂದ್ರೆ ಇವಾಗ ಕರ್ಮಗಳೆಲ್ಲ ಮಾಡುವಾಗ ಏನಾಗುತ್ತೆ, ಪುಣ್ಯ ಪಾಪ ಅನ್ನೋದ್ರಲ್ಲಿ ಪುಣ್ಯ ಅನ್ನೋದನ್ನ ಶುಭ ಅಂತೀವಿ, ಪಾಪವನ್ನು ಅಶುಭ ಅಂತೀವಿ. ಆಮೇಲೆ ಭೋಗದ ದೃಷ್ಟಿಯಿಂದ ಮಿತಿ ಮೀರಿ ಆದ್ರೆ ಅದು ತೊಂದರೆ ಆಗತ್ತೆ ಅಂತ. ಭೋಗಗಳು ಹೇಗಿರ್ಬೇಕು, ಹಿತ ಮಿತ ಋತವಾಗಿರ್ಬೇಕು. ಆ ಭೋಗದ ದೃಷ್ಟಿಯಿಂದನೂ ಏನಾಗುತ್ತೆ, ಹೆಚ್ಚು ಕಡಿಮೆ ಇದೆ. ಕರ್ತವ್ಯದ ದೃಷ್ಟಿಯಿಂದ ಅಂತೂ ತುಂಬಾ ಬೇಕಾದಷ್ಟು ಅಪವಿತ್ರ. ಯಾವ ಕಾಲದಲ್ಲಿ ಯಾವ್ದನ್ನ ಮಾಡಬಾರ್ದೋ, ಯಾವ ಕಾಲದಲ್ಲಿ ಯಾವ್ದನ್ನ ಮಾಡಲೇಬೇಕು ಕರ್ತವ್ಯ, ಎರಡರಲ್ಲೂ ಗಮನ ಇರಬೇಕು, ವ್ಯತ್ಯಾಸ ಇರುತ್ತೆ. ಯಾಕಂದ್ರೆ ಅಪೂಜ್ಯ ಭಾವನೆಯನ್ನು ಆಮೇಲೆ ಮಮತೆ ದೃಷ್ಟಿಯಿಂದ ಸ್ವಲ್ಪ ಪೂಜ್ಯ ಭಾವನೆ ಇದೆ, ಇನ್ನು ಸ್ವಲ್ಪ ಅಪೂಜ್ಯ ಭಾವನೆ. ಯಾಕೆಂದ್ರೆ ಇವಾಗ ನೋಡ್ಕೋಬೇಕು, ನಮ್ಮ ಮನೆಯಲ್ಲೇ ಅಷ್ಟೇ ಹೆಲ್ತ್ ನೋಡ್ಕೋಬೇಕು, ಎಲ್ಲಾರು ಆರೋಗ್ಯವಂತರಾಗಿರ್ಬೇಕು. ಎಲ್ಲ ಕಡೆನೂ ಕಾಕ್ರೋಚಸ್ ಎಲ್ಲ ಓಡಾಡ್ತಿದ್ರೆ ಅದು ಒಳ್ಳೇದಲ್ಲ. ಇವಾಗ ಕಾಕ್ರೋಚ್ ನಲ್ಲಿ ಪೂಜ್ಯ ಭಾವನೆ ಇಟ್ಕೊಂಡು ಅದನ್ನ ಗುಡಿಲಿ ಇಟ್ಕೊಂಡು ಪೂಜೆ ಮಾಡಕ್ ಹೋಗ್ಬಾರ್ದು. ಅದನ್ನ ಹೊರಗೆ ಕಳಿಸ್ಲೇಬೇಕು. ಹೊರಗೆ ನೀನಿರಪ್ಪ, ಓಡಾಡ್ಕೋ, ಒಳಗ್ ಬಂದು ಓಡಾಡ್ಬೇಡ ಅನ್ನೋದಕ್ಕೆ ಏನಾದ್ರೂ ನೀವು ಅದಕ್ಕೆ ಪ್ರಯತ್ನ. ಅಪೂಜ್ಯ ಭಾವನೆ ಇದ್ದೇ ಇದೆ, ಬೇಕೇ ಬೇಕು. ಯಾಕಂದ್ರೆ ಮನುಷ್ಯ ಎಲ್ಲ ಮಾಡೋವಾಗ ಬೇಕು. ಸಾಧಕನಿಗೆ ಇದೆಲ್ಲ ಮುಖ್ಯ. ಆಮೇಲೆ ಶ್ರವಣ ಮಾಡುವ, ಆದ್ರೆ ಯಾವಾಗ ಸಾಧಕ ಆಗಿ ವೇದಾಂತ ಶ್ರವಣ ಮಾಡ್ತಾನೆ ಅವಾಗ ಗೊತ್ತಾಗ್ಬಿಡುತ್ತೆ ಎಲ್ಲಾದ್ರಲ್ಲೂ ಪವಿತ್ರತೆ ಇದೆ, ಎಲ್ಲವೂ ಚೆನ್ನಾಗಿ. ಆದ್ರೆ ವ್ಯವಹಾರಕ್ಕೆ ಇದನ್ನ ತರಬಾರ್ದು. ವ್ಯವಹಾರ ಹೇಗೆ ಮಾಡ್ಬೇಕೋ ಹಾಗೆ ಮಾಡ್ಬೇಕು, ಗೊತ್ತಾಯ್ತಾ? ಆದ್ರೆ ಎಲ್ಲ ವಸ್ತುವಿನಲ್ಲೂ ಒಬ್ಬ ಪರಮಾತ್ಮ ಪ್ರೇರಿತಾರವಿದ್ದಾನೆ ಅಂತ ನೀವು ನಿಶ್ಚಯ ಮಾಡ್ಬೇಕು. ಸೊ ಋಷಿಗಳು ಏನ್ ಮಾಡಿದ್ರು, ಯಾಕೆ ಶಾಂತಿ ಮಂತ್ರದ ಅಧ್ಯಯನ ನಮಗೆ ಮಾಡಿಸಿದ್ರು ಅಂದ್ರೆ, ಶಾಂತಿ ಮಂತ್ರದ ಅಧ್ಯಯನದಿಂದ ನಮ್ಮ ಮನಸ್ಸು ಏನಾಗುತ್ತೆ, ತಯಾರಾಗುತ್ತೆ ಅಧ್ಯಯನಕ್ಕೆ. ಅಂದ್ರೆ ಈ ವಿಚಾರವನ್ನು ಗ್ರಹಿಸೋದಕ್ಕೆ, ಪರಮಾತ್ಮನ ವಾಣಿಯನ್ನು ಗ್ರಹಿಸೋದಕ್ಕೆ ನಮ್ಮ ಮನಸ್ಸು ತಯಾರಾಗುತ್ತೆ. ಚೆನ್ನಾಗಿ ನಾವು ಕಾಯ್ಕೋಬೇಕು ಅದು ಕೂಡ. ಅದಕ್ಕೆ ಶಾಂತಿ ಮಂತ್ರ ಹೇಳಿ ಇವಾಗ ಮೊದಲನೇ ಮಂತ್ರಕ್ಕೆ ಹೋಗೋಣ. ಓಂ ಮನೋಕಿ ದ್ವಿಧಂ ಪ್ರೋಕ್ತಂ ಶುದ್ಧಂ ಚ ಅಶುದ್ಧಮೇವ ಚ ಅಶುದ್ಧಂ ಕಾಮ ಸಂಕಲ್ಪಂ ಶುದ್ಧಂ ಕಾಮ ವಿವರ್ಜಿತಂ ಮನಃ ಹಿ ವಿವಿಧಂ ಪ್ರೋಕ್ತಂ ಶುದ್ಧಂ ಚ ಅಶುದ್ಧಂ ಏವ ಚ ಅಶುದ್ಧಂ ಕಾಮ ಸಂಕಲ್ಪಂ ಶುದ್ಧಂ ಕಾಮ ವಿವರ್ಜಿತಂ. ಇವಾಗ ಒಂದು ಪ್ರಶ್ನೆ ಮನಸ್ಸಲ್ಲಿ ಬರುತ್ತೆ. ಸ್ಟಾರ್ಟಿಂಗ್ ಏನ್ ಮಾಡಿದ್ರು, ಮನಸ್ಸು ಎರಡು ಬಗೆ ಇದೆ ಅಂತ ಹೇಳಿದ್ರು. ವಿವಿಧಂ, ಎರಡು ಬಗೆ ಇದೆ ಮನಸ್ಸು. ಎರಡು ಮನಸ್ಸಿದೆ ಅಂತ ತಿಳ್ಕೋಬೇಡಿ, ಮನಸ್ಸು ಎರಡು ಬಗೆಯಾಗಿದೆ. ಶುದ್ಧಂ ಅಶುದ್ಧಂ. ಯಾವುದು ಅಶುದ್ಧವಾಗಿರುತ್ತೋ ಅದೇ ಶುದ್ಧವಾಗಿ ಆಗುತ್ತೆ. ಅಶುದ್ಧ ಯಾವುದು? ಕಾಮ ಸಂಕಲ್ಪ. ಅನೇಕ ಕಾಮನೆಗಳು ಅದಕ್ಕೆ ಬೇಕಾದ ಸಂಕಲ್ಪ ಮಾಡ್ತಾ ಇರು, ಇದು ಬೇಕು. ಎಷ್ಟರ ಮಟ್ಟಿಗೆ ಅಂದ್ರೆ, ಒಂದು ಆಟ ಆಡೋವಾಗ ನಾವು ಏನು ಬೇಕಾದಷ್ಟು ಇದೆಲ್ಲ ಕೊಡ್ತೀವಿ, ಅದೆಲ್ಲ ಆಡ್ತಾ ಇರೋವಾಗ್ಲೂ ನಮ್ಗೆ ನಾನ್ ಗೆಲ್ಬೇಕು, ನನ್ಗೆ ಒಳ್ಳೆ ಬಚ್ಚ ಸಿಗ್ಬೇಕು, ಅದು ಚಿಕ್ಕ ಚಿಕ್ಕದೆಲ್ಲ ಬೇಕಾ ಆಡ್ತಿದ್ವಲ್ಲ, ಎಲ್ಲದಕ್ಕೂ ನಾವು ಸಂಕಲ್ಪ ಮಾಡ್ತೀವಿ.
ಪ್ರತಿಯೊಂದಕ್ಕೂ ಇವಾಗ ಸ್ಲೋವಾಗಿ ಗೊತ್ತಾಗತ್ತೆ. ನಮ್ಮ ಸಂಕಲ್ಪವನ್ನ ಕಮ್ಮಿ ಮಾಡ್ತಾ ಹೋಗಿ. ಯಾಕೆಂದ್ರೆ ಯಾರೋ ಒಬ್ಬ ನಿಯತ ಇದ್ದಾನೆ ಅಂತ ನಮ್ಗೆ ವೇದಾಂತ ಶ್ರವಣದಿಂದ ಗೊತ್ತಾಗ್ತಾ ಇದೆ. ಅದನ್ನ ಹೇಳ್ತಾರೆ, ಯಾವುದು ಕಾಮ ತುಂಬಾ ಕಾಮನೆ ಇದೆಯೋ ಅದಕ್ಕೆ ಅಶುದ್ಧಂ ಅಂತ ಹೇಳ್ತಾರೆ. ಶುದ್ಧಂ ಅಂದ್ರೆ ಯಾವುದು? ಕಾಮ ವಿವರ್ಜಿತಂ. ಇವಾಗ ಒಂದು ಪ್ರಶ್ನೆ, ವಿವರ್ಜಿತಂ ಅಂದ್ರೆ ಕಾಮವನ್ನು ಬಿಡಲ್ಪಟ್ಟಿದೆ. ಕಾಮನೆಗಳ ಸತ್ಯತ್ವ ನಮಗೆ ಬಿಟ್ಟು ಹೋಯ್ತು. ಗೊತ್ತಾಯ್ತು, ಏನೇ ಕಾಮನೆ ಮಾಡ್ಲಿ, ಎಷ್ಟೇ ಸಂಪಾದಿಸ್ಲಿ, ಏನೇ ಮಾಡ್ಲಿ, ಎಲ್ಲ ಇಲ್ಲೇ ಬಿಟ್ಬಿಟ್ಟು ಹೋಗ್ಬೇಕು. ಯಾವುದನ್ನು ಯಾರು ಇಲ್ಲಿಂದ ತಗೊಂಡು ಹೋಗೋಕೆ ನಾವು. ಆದ್ರಿಂದ ಅದು ಚೆನ್ನಾಗಿ ಅವಾಗ್ಲೇ ನಮಗೆ ಕಾಮನೆಗಳೇನಾಗುತ್ತೆ, ಏನೇ ನೀವು ಇಂದ್ರನೇ ಆಗಿ ಅಲ್ಲಿಗೆ ಹೋಗಿ ತಿರುಗು ಏನಾಗತ್ತೆ, ವಾಪಸ್ಸಂತೂ ಬಂದೇ ಬರ್ಬೇಕು ಅಂತ ಹೇಳ್ತಾರೆ. ಇವಾಗ ಒಂದು ಪ್ರಶ್ನೆ ಏನ್ ಬರುತ್ತೆ, ಯೂಶಿಲ್ಲ ಉಪನಿಷತ್ಗೆ ಟಾಪಿಕ್ ಯಾವುದು ಅಂದ್ರೆ ಬ್ರಹ್ಮ ಪರಮಾತ್ಮ. ನ್ಯಾಯವಾಗಿ ನೋಡಿದ್ರೆ ಹಾಗೆ ತಾನೇ ಬೇಕಾದಷ್ಟು ಉಪನಿಷತ್ ಇದೆ. ಓಂ ಆತ್ಮಾವ ಇದಮೇಕ ಏವಾಗ್ರ ಆಸೀತ್ ನ ಅನ್ಯತ್ ಕಿಂಚನ ಮಿಷತ್ ಅಂತ ಬರುತ್ತೆ. ಇನ್ನೊಂದು ಮಾಂಡವ್ಯದಲ್ಲಿ ಓಂಕಾರದಿಂದ ಸಾಂಗವೆ ಓಂ ಇತಿ ಏತದಕ್ಷರಮಿದಗುಂ ಸರ್ವಂ ತಸ್ಯೋಪವ್ಯಾಖ್ಯಾನಂ ಭೂತಂ ಭವತ್ ಭವಿಷ್ಯದಿತಿ ಸರ್ವಮೋಂಕಾರ ಏವ ಹೆಚ್ಚ ಅನ್ಯತ್ರಿಕಾಲಾತೀತಂ ತದಪಿ ಓಂಕಾರ ಏವ. ಬೇರೆ ಕಡೆ ಬರುತ್ತೆ, ಬ್ರಹ್ಮ ವಿದ್ಯೆಗೋಸ್ಕರ ಬಂದ್ರು ಇವರೆಲ್ಲ ಅಂತ ಬರುತ್ತೆ. ಪ್ರಶ್ನೋಪನಿಷತ್ತು ಸುಕೇಶ ಭಾರದ್ವಾಜ ಅವರೆಲ್ಲ ಬಂದ್ರು ಬ್ರಹ್ಮ ವಿದ್ಯೆಯನ್ನು ಕಲಿಯೋಕೋಸ್ಕರ ಬಂದ್ರು. ಸೊ ಎಲ್ಲಿ ನೋಡಿ ಯಾವುದೇ ಉಪನಿಷತ್ತಲ್ಲಿ ತಗೊಂಡ್ರು ಏನಾಗುತ್ತೆ, ನಮಗೆ ಈ ಟಾಪಿಕ್ ಯಾವುದು ಅಂತಂದ್ರೆ ಪರಮಾತ್ಮ ಬ್ರಹ್ಮ ಅಂತ. ಆದ್ರೆ ಇಲ್ಲಿ ಅಮೃತ ಬಿಂದು ಉಪನಿಷತ್ ಅಂದ್ಬಿಟ್ಟು ನೇರ ಮನಸ್ಸನ್ನ ಅಟ್ಯಾಕ್ ಮಾಡಿದ್ರಲ್ಲ, ಯಾಕೆ? ಇಲ್ಲಿ ಒಂದು ಏನಾದ್ರೂ ಕೊಟ್ಟಿರ್ಬೇಕಲ್ವಾ ಅಂತ ಹೇಳ್ತಾರೆ. ಇವಾಗ ಸರಿಯಾಗಿ ಹೇಳಿದ್ರೆ, ನಾವು ಸೂರ್ಯನ್ ನೋಡುವಾಗ ಕಿರಣವನ್ನೇ ನೋಡಿ ನಾವು ಸೂರ್ಯನ ನೋಡ್ಬೇಕು ಅಂದ್ರೆ ಸ್ವಲ್ಪ ಹೊತ್ತು ಮಾಡ್ಬೇಕು, ಕೈಗೆಲ್ಲ ಇಟ್ಕೋಬೇಕು, ಮಾಡಿ ನಿಧಾನಕ್ಕೆ ನೋಡ್ಬೇಕು, ಆಮೇಲೆ ಸೂರ್ಯ ಮಂಡಲ ನಿಮಗೆ ಕಾಣಿಸ್ತದೆ. ಆ ಕಿರಣದ ತರ ಪರಮಾತ್ಮನ ಯಾವುದು ಮ್ಯಾನಿಫೆಸ್ಟ್ ರೂಪ, ಯಾವುದು ತೋರುವ ಪರಮಾತ್ಮನನ್ನ ನಮಗೆ ಅನುಭವವಂತೂ ಮಾಡುವುದು ಯಾವುದಪ್ಪ ಅಂದ್ರೆ ಮನಸ್ಸು. ಆದ್ರಿಂದ ಏನ್ ಮಾಡಿದ್ರು, ಈ ಉಪನಿಷತ್ತಲ್ಲಿ ಪರಮಾತ್ಮ ಸಾಕ್ಷಾತ್ಕಾರಕ್ಕೆ ಬೇಕಾಗಿರುವ ಮನಸ್ಸನ್ನ ಮೊದಲು ಹೇಳಕ್ ಶುರು ಮಾಡಿದ್ರು. ಅದೇ ಇಲ್ಲಿ ವ್ಯತ್ಯಾಸ. ಈ ಉಪನಿಷತ್ತಲ್ಲಿ ನಮ್ಗೆ ತುಂಬಾ ಗೊತ್ತಾಗತ್ತೆ. ಮುಂದೆ ಬರುತ್ತೆ, ಮನಯೇವ ಮನುಷ್ಯಾಣ ಕಾರಣಂ ಬಂದ ಮೋಕ್ಷ ಹೇಳೇ ಬಿಟ್ರು. ಈ ಮನಸ್ಸಿನಿಂದಲೇ ನಿಮಗೆ ಮುಕ್ತಿ, ಈ ಮನಸ್ಸಿನಿಂದಲೇ ನಿಮಗೆ ಬಂದ ಅಂತ. ಆದ್ರಿಂದ ಏನಾಯ್ತು, ಈ ಮನಸ್ಸನ್ನ ಇವಾಗ ಟಾಪಿಕ್ ಆಗಿ ತಗೊಂಡಿದ್ದಾರೆ. ಇವಾಗ ಮನಸ್ಸಿಗೆ ಏನಿರುತ್ತೆ ಅಂತಂದ್ರೆ, ಪ್ರತಿಯೊಬ್ಬರು ಯಾರ್ಯಾರು ಕಷ್ಟಪಟ್ಟು ಸಂಪಾದನೆ ಮಾಡ್ತಾ ಇದ್ರು, ಯಾರ್ಯಾರು ದುಡಿತಿದ್ದಾರೋ ಅವರು ಏನ್ ಮಾಡ್ತಾರೆ, ಎರಡು ಆಶ್ರಯನ ತಗೊಂಡು. ಒಬ್ರು ಏನ್ ಮಾಡ್ತಾರೆ, ತಮ್ಮ ಪ್ರಯತ್ನ, ಎಲ್ಲದಕ್ಕೂ ತಮ್ಮ ಪ್ರಯತ್ನ ಕಷ್ಟಪಟ್ಟು ಮಾಡ್ಬೇಕು, ಕಷ್ಟಪಟ್ಟು ಇದ್ ಮಾಡ್ಬೇಕು ಅಂತ ಮಾಡ್ತಾ ಇದ್ರು. ಅವರು ಏನ್ ಮಾಡ್ತಾರೆ, ತಮ್ಮ ಸ್ಕಿಲ್ ಅನ್ನು ಡೆವಲಪ್ ಮಾಡ್ಕೊಳ್ತಾರೆ. ಇನ್ನು ಸ್ವಲ್ಪ ಜನರು ಸಮಾಜದ ಹೆಲ್ಪ್ ಬೇಕು ಅಂತಾರೆ, ಆಮೇಲೆ ದೇವರನ್ನ ಪ್ರಾರ್ಥನೆ ಮಾಡ್ತಾರೆ, ದಿವಸ ಬೇಡ್ಕೋತಾರೆ. ಆಮೇಲೆ ಅವರು ಇನ್ನೊಬ್ರು ಫ್ಯಾಮಿಲಿನವರು ಪ್ರೋತ್ಸಾಹ ಹೇಳೋದನ್ನೆಲ್ಲ ನಂಬ್ತಾರೆ, ಎಲ್ಲ ಬೇಕು ಅಂತ. ಇವಾಗ ಇದು ಎರಡೂ ಬೇಕಾ ಬೇಡವಾ? ಎರಡೂ ಸರಿಯಾಗಿದೆ. ಆದ್ರೆ ನಮ್ಮ ಎಷ್ಟು ಪುರುಷಾರ್ಥ, ಎಷ್ಟು ಇನ್ನೊಬ್ಬರ ಇದು ನೋಡಿ. ನಾವು ನಮ್ಮ ಜೀವನದಲ್ಲಿ ಇಲ್ಲಿ ನಾವು ನಮ್ಮ ಗೌರ್ಮೆಂಟ್ ಮಾಡಿರೋ ರೂಲನ್ನು ಒಪ್ಕೋಬೇಕು. ನನ್ನ ಮನಸ್ಸಿಗೆ ಬಂದಂಗೆ ನಾನು ಮಾಡ್ಕೋತೀನಿ ಅಂತ ಯಾವಾಗ ಒಂದ್ಸಲಿ ಗೌರ್ಮೆಂಟ್ ಅಂತ ಒಪ್ಕೊಂಡಿದೀವೋ, ಅವರು ಮಾಡೋ ರೂಲ್ಸ್ ನಾವು ಒಪ್ಕೋಬೇಕು. ಸಮಾಜದ ನೀತಿಯನ್ನೆಲ್ಲ ಒಪ್ಕೋಬೇಕು. ಎರಡನ್ನೂ ಹೇಗೆ ತಗೋಬೇಕು ಅಂದ್ರೆ ಸೈಮಲ್ಟೇನಿಯಸ್ ಆಗಿ ಇಟ್ಕೊಂಡು ಮಾಡ್ಬೇಕು. ಅದು ಜೀವನಕ್ಕೂ ಗುರಿಯಾಗಿ ಸರಿಯಾಗಿದೆ. ಆದ್ರೆ ಈ ಮನಸ್ಸು ಇಲ್ಲಿ ನಮ್ಗೆ ವೇದಾಂತದಲ್ಲಿ ಹೇಗಾಗ್ಬೇಕು, ಇಲ್ಲೂ ನಿಮ್ಗೆ ಎರಡು ಬೇಕು. ದೇವರ ಕೃಪೆನೂ ಬೇಕು, ಗುರು ಕೃಪೆನೂ ಬೇಕು, ದೊಡ್ಡವರ ಆಶೀರ್ವಾದನೂ ಬೇಕು, ದೇವತೆಗಳ ಅದಕ್ಕೆ ದೇವತೆಗಳನ್ನ ಮೊದ್ಲೇ ಕೇಳ್ಕೊಬೇಕು.
ಇನ್ನೊಂದು ಏನಪ್ಪಾ ಅಂದ್ರೆ ಅದು ಬೇಕು, ಆಮೇಲೆ ಜೊತೆಲಿ ನಿಮ್ಮ ಪ್ರಯತ್ನನೂ ಬೇಕು. ಬಟ್ ಇದು ಎಲ್ಲ ಇದ್ರೂ ನಮ್ಮ ಜೀವನದಲ್ಲಿ ಗುರಿನೇ ಚೆನ್ನಾಗಿರ್ತಿದ್ರೆ ಏನು ಉಪಯೋಗ ಆಯ್ತು? ತಿರುಗು ಎಲ್ಲ ಮಾಡಿದ್ರು ಯಾಕೆ ಇರ್ಲಿ? ನೋಡ್ರಿ, ನಿನ್ನೆ ನಾವು 5 ಗಂಟೆ ಕಾಲ ಪೂಜೆ ಎಲ್ಲ ಮಾಡಿದ್ವಿ. ಇಲ್ಲ, ಆಮೇಲೆ ಪುರೋಹಿತರು ಬಂದ್ರು, ಸಂಕಲ್ಪ ಮಾಡಿದ್ರು. ಏನದು? ನಾನು, ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು, ನಮ್ಮ ಬೀಗರು, ದೊಡ್ಡ ಬೀಗರು, ಚಿಕ್ಕ ಬೀಗರು ಎಲ್ಲಾರು, ನಾನು, ನಮ್ಮ ಸಂಬಂಧದವರು ಎಲ್ಲಾರು ನಾವು ಚೆನ್ನಾಗಿರ್ಬೇಕು ಅಂತ. ನೋಡಿದ್ರ ಎಷ್ಟು ವ್ಯತ್ಯಾಸ ಆಗ್ತದೆ. ಇದನ್ನೇ ಹೇಳ್ತಾರೆ ಎಲ್ಲ. ನಾವು ನೋಡಿ ಆ ಯಜ್ಞ ಯಾಗಾದಿಗಳು ಮಾಡೋವಾಗ ಎಷ್ಟು ಒಳ್ಳೆ ಕೆಲಸ ಅದೆಲ್ಲ, ಎಷ್ಟು ವೇದ ಮಂತ್ರ ಕರೀತಾರೆ, ಶಾಂತಿ ಮಂತ್ರ ಇರ್ತಾರೆ. ಬಟ್ ಎಲ್ಲಾದ್ರದ್ದು ಸಂಕಲ್ಪ ಏನಾಗುತ್ತೆ ಅಂದ್ರೆ ಸ್ವಾರ್ಥಮಯ ಆದ ತಕ್ಷಣ ಏನಾಗುತ್ತೆ, ಅದು ಮನಸ್ಸು ಈ ಕಡೆ ತಿರುಗಿಬಿಡುತ್ತೆ, ಸ್ವಾರ್ಥಮಯ. ಅದನ್ನ ಸ್ವಾರ್ಥಮಯ ಆಗದೆ ಹೇಗಿರ್ಬೇಕು ಅಂದ್ರೆ ಪರಮಾತ್ಮನ ಕಡೆ ತಿರುಗ್ಬೇಕು ಅಂದ್ರೆ ಸಮಷ್ಟಿ ಹಿತವನ್ನು ಬಯಸ್ಬೇಕು. ನನಗೆ ಹೇಗೆ ಸುಖ ದುಃಖವೋ ಇನ್ನೊಬ್ಬರಿಗೂ ಸುಖ ದುಃಖ ಅದೇ ಇದೆ ಅಂತ ತಿಳ್ಕೋಬೇಕು. ಅದಕ್ಕೆ 2 ರೀತಿ. ಒಂದು, ಮನಸ್ಸಿಗೆ ಗುರಿ ಇದೆ, ಏನದು? ಸ್ವಾರ್ಥವನ್ನು ಬಿಟ್ಟು ಪರಿವಾರದಿಂದಲೇ ಶುರು ಮಾಡಿ, ನನಗೆ ಇಷ್ಟವಾದದನ್ನ ಮಾತ್ರ ಮಾಡ್ಬೇಕ, ಪರಿವಾರದಲ್ಲಿ ಎಲ್ಲರಿಗೂ ಚೆನ್ನಾಗಿರೋದನ್ನ ಮಾಡ್ಬೇಕ. ಅದೇ ರೀತಿ ಒಂದು ಸಮಾಜ, ಒಂದು ರಾಷ್ಟ್ರ ಅಂತ ನಮ್ಮ ಇದನ್ನ ಸ್ವಲ್ಪ ಮಾಡ್ಕೊಳ್ಬೇಕು. ಹಾಗೆ ಮಾಡಿದ್ರೆ ಒಟ್ಟಲ್ಲಿ ಹಾಗಾದ್ರೆ ಏನ್ ಗೊತ್ತಾಯ್ತಿಲ್ಲಂತೆ, ದ್ವಿವಿಧಂ ಅನ್ನುವಾಗ 2 ಗುರಿ ಇದೆ, 2 ರೀತಿಯ ಗುರಿ ಇದೆ. ಜೀವನ ಏನಿದೆ ಮನಸ್ಸಿಗೆ ಅಂತ ನೋಡ್ಬೇಕು. ಮನಸ್ಸಿಗೆ ಯಾವಾಗ್ಲೂ ಗುರಿ ಯಾವ್ದಿರತ್ತೆ ಅಂದ್ರೆ ಸ್ವಾಭಾವಿಕವಾಗಿ ಭೋಗಗಳ ಕಡೆನೆ ಹೋಗುತ್ತೆ. ಭೋಗಗಳ ಕಡೆ ಹೋದ್ರೂ ಏನು ಪ್ರಾಬ್ಲಮ್ ಇಲ್ಲ, ಆದ್ರೆ ಸ್ವಾರ್ಥಮಯವಾಗಿರ್ಬಾರ್ದು ಅಷ್ಟೇ. ಇವಾಗ ಸರಿಯಾಗಿ ನೋಡಿ, ನಮ್ಮಲ್ಲಿ 4 ಜನ ವೀರರು ಹೇಳ್ತಾರೆ, ನಾವು ಅವರಿಗೆ ನಮಸ್ಕಾರ ಮಾಡ್ಬೇಕು. ಆ ವೀರರಿಗೆ ಯಾರು? ಸೋಮನಾಥಾನಂದಿ. ನಾ ಹಿಂದೆ ಹೇಳಿದ್ದೀನಿ ಅದನ್ನ, ನನಗೆ ಬಹಳ ತುಂಬಾ ಒಪ್ಪಿಗೆ ಆಯ್ತು. ಅವ್ರಿಗೆಲ್ಲ ನಾವು ನಮಸ್ಕಾರ ಮಾಡ್ಬೇಕು. ನಮ್ಗೆ ಈ ಪ್ರಪಂಚ ನಿಂತಿರೋದೇ ಈ 4 ಜನ ವೀರರಲ್ಲಿ. ಅವರೆಲ್ಲ ಇಟ್ಕೊಳಲ್ವಾ? ಇವಾಗ ರೈತ ಏನ್ ಮಾಡ್ತಾನೆ, ಬೆಳೆ ಬೆಳಿತೀನಿ ಅಂತ ಇಟ್ಕೊಳ್ತಾನೆ. ಬೆಳೆ ಬೆಳೆದು ಬಿಟ್ಟು ಅವ್ರು ತಿನ್ನೋದೇ ಇಲ್ವಾ? ಉಪಯೋಗಿಸಲ್ವಾ? ಉಪಯೋಗಿಸ್ತಾರೆ, ಖಂಡಿತ ಉಪಯೋಗಿಸ್ತಾರೆ. ಆದ್ರೆ ಅವ್ರ ಬೆಳೆ ಬೆಳೆದಿದ್ದು ಅವರು ಉಪಯೋಗಿಸೋದು ಎಷ್ಟು ಮಹಾ, ನಮಗೆಲ್ಲ ಸಿಗತ್ತೋ ಇತ್ತು. ಅದೇ ರೀತಿ ಹಾಲು ಕರಿಯೋರು ಇರ್ಬೋದು, ಬೇರೆ ಎಲ್ಲ. ಸೊ ಅದಕ್ಕೆ ಹೇಳ್ತಾರೆ, ರೈತರು ಕಷ್ಟಪಟ್ಟು ಉತ್ಸಾಹದಿಂದ ತುಂಬಾ ಬೆಳೆ ಬೆಳೆಯುವುದು ಏನಾಗತ್ತೆ ನಮ್ಗೆ, ಅವರು ಅನುಭವಿಸ್ತಾರೆ. ಬಟ್ ಆದ್ರೆ ಸಮಷ್ಟಿಗೆ ಅದಕ್ಕೆ ಇವ್ರನ್ನೆಲ್ಲ ನೋಡ್ಕೊಳ್ಳೋದು ಬಹಳ ಕರ್ತವ್ಯ ನಮ್ಗೆ. 2ನೇದು, ಫ್ಯಾಕ್ಟ್ರಿಲಿ ಕೆಲಸ ಮಾಡೋರು ಇರ್ಬೋದು, ಕೆಲಸಗಾರರು ಇರ್ಬೋದು, ರೋಡ್ ರಿಪೇರಿ ಮಾಡೋರು ಇರ್ಬೋದು, ಮನೆಗಳಲ್ಲಿ ಕೆಲಸ ಮಾಡೋರು ಇರ್ಬೋದು, ಅವರಿಂದ ತಾನೇ ಎಲ್ಲಾನು ಚೆನ್ನಾಗಿ ನಡೀತಾ ಇದೆ. ಯಾಕಂದ್ರೆ ಅವರು ವೀರರೇ. ಆಮೇಲೆ ದೇಶದ ರಕ್ಷಣೆ ಮಾಡೋರಂತೂ ಖಂಡಿತ ವೀರರು ಅಂತ ಎಲ್ಲರಿಗೂ ಗೊತ್ತು. ಬಟ್ 4ನೇವ್ರ ಬಗ್ಗೆನೂ ಇಲ್ಲಿ ಹೇಳ್ತಿದೆ, ಮನಸ್ಸನ್ನು ಅಂತರ್ಮುಖ ಮಾಡಿ ಪ್ರತ್ಯೇಗಾತ್ಮನನ್ನು ತಿಳಿದುಕೊಳ್ಳುವರಿಗೆ ತುಂಬಾ ಸಾಹಸವಿದೆ. ಅಂತ ವೀರರು ಏನಾಗತ್ತೆ, ಇವರೆಲ್ಲ ಚೆನ್ನಾಗಿರ್ಲಿ ಅಂತ ನೀವು ಪ್ರಾರ್ಥನೆ ಮಾಡ್ಬೇಕು. ಆವಾಗ ಏನಾಗತ್ತೆ, ಈ ಮನಸ್ಸಿನಲ್ಲಿ ಈ ತರ ಭಾವನೆಗಳು ಬಂದಾಗ ಇದ್ರ ಗುರಿ ಏನಾಗತ್ತೆ, ಸಮಾಜ, ಭೂತಹಿತೆ, ಪರಮಾತ್ಮನ ಮಕ್ಕಳು, ಇದೆಲ್ಲವೂ ಪರಮಾತ್ಮನಿಗೆ ಸೇರಿದೆ ಸಂಪೂರ್ಣ ಪ್ರಪಂಚ ಅಂತ ನಿಮ್ಮ ಮನಸ್ಸಿಗೆ ಗುರಿ ಬೇರೆ ಆಗತ್ತೆ. ಸ್ವಾರ್ಥ ಮಾತ್ರ ಇಲ್ಲದೆ, ಹೇಗೆ ರೈತನಿಗೆ ಅವನಷ್ಟು ಬೆಳೆ ಬೆಳೆದಿದ್ದಾನೆ, ಅದಕ್ಕೆ ತಾನೇ ನಾವು ಎಲ್ಲಾರು ಇನ್ನು ಒಂದು ಟೊಮೆಟೊ ನಾವು ಖುಷಿಯಾಗಿ ತಿಂದು ಮಾಡೋವಾಗ ಅವನಿಗೆ ಕಷ್ಟಪಟ್ಟಿದ್ದಕ್ಕೆ ಪ್ರತಿಫಲ ಸಿಗ್ತದೆ. ಹಾಗೆ ಏನಾಗುತ್ತೆ, ದ್ವಿವಿಧಂ ಬಟ್ ಸ್ವಾರ್ಥಮಯವಾಗಿ ಮಾಡಿಕೊಂಡಾಗ ಮಾತ್ರ ಏನಾಗ್ತದೆ, ಅದು ಅಶುದ್ಧ ಕಾಮ ಸಂಕಲ್ಪ. ಯಾಕಂದ್ರೆ ಯಾವಾಗ ನಾನು ಅಷ್ಟು ಚಿಕ್ಕವಳಾಗ್ಬಿಡ್ತೀನೋ, ಪರಿಚಿನ್ನ ಆಗ್ಬಿಡ್ತೀನೋ, ನನಗೆ ನೆವರ್ ಎಂಡಿಂಗ್ ಡಿಸೈರ್ಸ್. ಯಾಕೆಂದ್ರೆ ನಾನು ಎಲ್ಲಾರು ನೋಡ್ತಿದ್ದೀನಿ, ಅವ್ರ ಹತ್ರ ಇದೆ. ಇವಾಗ ಒಂದು ಸಿಂಪಲ್ ಆಗಿ ತಗೊಳ್ಳೋಣ, ಕಾರು ನನ್ನ ಹತ್ರ ಯಾವ್ದಿದೆ, ಬೇರೆಯವ್ರ ಹತ್ರ ಯಾವ ಕಾರು, ಯಾವ್ಯಾವ್ದು ಹೈಯರ್ ವರ್ಷನ್ ಹೋಗ್ತಾ ಹೋಗೋದು. ಏನಾದ್ರೂ ಲಿಮಿಟ್ ಇದೆಯಾ ಮನುಷ್ಯನಿಗೆ ಆಸೆಗೆ? ನೋಡ್ತಾನೆ ಹೋಗುದು. ಅದೇ 1 ನಿಮಿಷ ನನ್ನ ಕಾರು ನಾನು ಎಷ್ಟು ಯೂಸ್ ಮಾಡ್ತೀನಿ, ನನಗೆ
ಎಷ್ಟು ಬೇಕೋ ಅಷ್ಟಕ್ಕೆ ಸಾಕಾಗಿದೆಯಲ್ಲ ಅಂತಂದ್ರೆ ಅವಾಗ ಮನಸ್ಸು ನೆಮ್ಮದಿಯಾಗಿರುತ್ತೋ ಇಲ್ವೋ. ಹೀಗೆ ಅವ್ರು ಹೇಳ್ತಾರೆ, ಯಾವಾಗ ಸ್ವಾರ್ಥಮಯವಾಗಿ ಹೊರಟೋಗ್ಬಿಡುತ್ತೋ ಆವಾಗ ಅದಕ್ಕೆ ಅಶುದ್ಧ ಅಂತಾರೆ. ಯಾವಾಗ ಸಮಷ್ಟಿಗೆ ಹೋಗುತ್ತೋ, ಇದೆಲ್ಲ ಯಾರೇ ಹೇಳ್ಕೊಡ್ಬೇಕು ನಮ್ಗೆ? ಶ್ರವಣ ಮಾಡಿದಾಗ, ಉಪನಿಷತ್ ಶ್ರವಣದಿಂದ, ವೇದ ಮಂತ್ರಗಳ ಶ್ರವಣದಿಂದ ಪುನಃ ಪುನಃ ಹೇಳ್ತಾರೆ. ನೀವು ಸ್ವಾರ್ಥಕ್ಕೆ ಏನು ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೇನೆ, ಮಾಡ್ಕೋಬೇಕು, ಆದ್ರೆ ಪರ್ಸೆಂಟೇಜ್ ಗೊತ್ತಿರ್ಬೇಕವ ಮನುಷ್ಯನಿಗೆ. ಆದ್ರಿಂದ ನಮಗೆ ಏನ್ ಪರಮಾತ್ಮ ಕೊಟ್ಟಿದ್ದಾನೋ ಅದನ್ನ ನಾವು ಸಮಾಜಕ್ಕೆ ಉಪಯೋಗ ಆಗುವಂಗೆ ಮಾಡೋದಕ್ಕೆ ನಮ್ಮ ಪ್ರಯತ್ನ ಇರ್ಬೇಕು. ಅದು ತುಂಬಾ ಒಳ್ಳೇದು. ಸೊ ಮನೋಹಿ ದ್ವಿವಿಧಂ ಪ್ರೋಕ್ತಮಲ್ಲಿ ಸಿಂಪಲ್ ಆಗಿ ನಾವು ಅರ್ಥ ಮಾಡ್ಕೋಬೇಕಂದ್ರೆ, ಯಾವುದು ಗುರಿಯಾಗಿ ಇಟ್ಕೊಂಡಿದೆ ಮನಸ್ಸು ಒಂದು, ಇನ್ನೊಂದು ಯಾವುದನ್ನ ಗುರಿಯಾಗಿ ಅದಕ್ಕೆ ಒಂದು ಫೇಮಸ್ ಕಥೆನೇ ಏನಾಯ್ತು, ಪರಮಾತ್ಮ ಕೃಷ್ಣ ಏನ್ ಹೇಳ್ದ, ನಿಮಗೆ ಎರಡನ್ನ ತೋರಿಸ್ತ. ಈ ಅರ್ಜುನನ್ನ ಮನಸ್ಸು ಅಂತ ಅನ್ಕೊಂಡು, ಆ ಮನಸ್ಸಿಗೆ ಇದೆ, ನಮ್ಮ ಮನಸ್ಸು ಎಲ್ಲ ಅದೇ ಮನಸ್ಸು. ಕೃಷ್ಣ ತೋರಿಸ್ತಾನೆ, ಒಂದು ಕಡೆ ನಾನಿದ್ದೀನಿಪ್ಪ, ಜ್ಞಾನ ಸ್ವರೂಪ, ಆನಂದ ಸ್ವರೂಪ, ಸತ್ಸ್ವರೂಪ. ಇನ್ನೊಂದು ಕಡೆ ತೋರುವ ಸ್ವರೂಪ ನಾರಾಯಣ. ಯಾವ್ದು ಬೇಕು ಅಂತ ಡಿಸೈಡ್ ಮಾಡಿ, ಸೆಲೆಕ್ಟ್ ಮಾಡಿ. ಯಾರು ನಾರಾಯಣಿಯ ಸೈನ್ಯವನ್ನೇ ಸೆಲೆಕ್ಟ್ ಮಾಡ್ತಾರೋ, ದುರ್ಯೋಧನ ಆಗ್ಬಿಡ್ತಾರೋ, ಆವಾಗ ಏನಾಗತ್ತೆ, ಅದು ಕಾಮ ಸಂಕಲ್ಪದಿಂದ ಕೂಡಿಕೊಂಡು ಏನಿದ್ರು ಅದಕ್ಕೆ ನೆವರ್ ಎಂಡಿಂಗ್. ಯಾಕಂದ್ರೆ ಎಲ್ಲ ಅನಿತ್ಯ. ಒಂದು ನಾವು ಹೇಳ್ತೀವಿ ಕಾಮನೆ ಪೂರ್ತಿ ಆಯ್ತು, ಕರೆಕ್ಟು, ಆದ್ರೆ ಏನಾಯ್ತು, ಅದು ಪೂರ್ತಿ ಆದ್ಮಂತೆ ತಿರ್ಗೋ ಹೊಸ ಕಾಮನೆ ಉಂಟು. ಅದು ಹೇಗೆ ಅಂದ್ರೆ ಕಂಟಿನ್ಯೂ ಮಾಡುತ್ತೆ, ಫುಲ್ ಸ್ಟಾಪ್ ಹಾಕ್ಸೋದಿಲ್ಲ. ಗೊತ್ತಾಯ್ತಾ? ಕಾಮನೆ ಯಾವತ್ತು ನಿಮ್ಗೆ ಫುಲ್ ಸ್ಟಾಪ್ ಹಾಕ್ಸೋದಿಲ್ಲ. ನಮ್ಗೆ ವೈರಾಗ್ಯನೇ ಫುಲ್ ಸ್ಟಾಪ್ ಆಗ್ತದೆ. ಕಾಮನೆ ಯಾವಾಗ್ಲೂ ಕಾಮ ಹಾಕ್ತಾ ಇರುತ್ತೆ. ಈ ಡ್ರೆಸ್ ತಗೊಂಡೆ, ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಬರ್ಡೇಗೆ ಬೇರೆ ಡ್ರೆಸ್ ಬಂದು ಬಿಡುತ್ತೆ ಮನೆ. ಅದು ಕಂಟಿನ್ಯೂ ಆಗುತ್ತೆ. ನೀವು ನಾನು ದಯವಿಟ್ಟು ನನ್ನನ್ನು ತಪ್ಪು ತಿಳ್ಕೊಬೇಡಿ. ನೀವು ಡ್ರೆಸ್ ತಗೊಳೋದಾಗ್ಲಿ, ನೀವು ನೀಟಾಗಿ ಡ್ರೆಸ್ ಯಾವ್ದ್ರಲ್ಲೂ ನಮ್ಮ ಅಬ್ಜೆಕ್ಷನ್ ಯಾವ್ದು ನಾವು ಮಾಡಿ ಅದನ್ನ ಇದ್ದೇವೆ. ಏನು ಅಂದ್ರೆ ಅವರವರೇ ತಿಳ್ಕೊಬೇಕಷ್ಟೆ. ಅವರವರ ಮನಸ್ಸಿಗೆ ಗುರಿ ಅನಿತ್ಯ ಪದಾರ್ಥಗಳನ್ನೇ ಗುರಿಯಾಗಿ ಇಟ್ಟುಕೊಳ್ಳೋದಾದ್ರು, ನಿತ್ಯವಾದ ಪರಮಾತ್ಮನನ್ನ, ಪರಮಾತ್ಮನ ವಾಣಿಯನ್ನ, ಅವನ ಜ್ಞಾನವನ್ನು ನಾವು ಗುರಿಯಾಗಿ ಇಟ್ಕೋಬೇಕು. ಸೊ ಅವ್ರು ಹೇಳ್ತಾರೆ, ಇಲ್ಲಿ ಕೃಷ್ಣ ಒಂದು ಕಡೆ, ನಾರಾಯಣ ಸೇನೆ ಒಂದು ಕಡೆ ಅಂದ್ರೆ ಏನಂತ, ನಾರಾಯಣ ಸೇನೆ ಅನಿತ್ಯ. ಇವಾಗ ದುರ್ಯೋಧನಿಗೆ ಪೂರ ನಾರಾಯಣ ಸೇನೆ ಕೊಟ್ಟ, ಏನಾಯ್ತು, ಎಲ್ಲ ಹೊಟ್ಟೋಯ್ತೋ ಇಲ್ವೋ? ಕೊನೆಗೆ ಅವ್ನು ಗೆಲ್ಲಲೂ ಇಲ್ಲ, ದುರ್ಯೋಧನ ಗೆಲ್ಲಲೂ ಇಲ್ಲ. ಆದ್ರಿಂದ ನಾವು ನಮ್ಮ ಮನಸ್ಸು ಯಾವಾಗ್ಲೂ ಅನಿತ್ಯ ಪದಾರ್ಥವನ್ನ ಸೆಲೆಕ್ಟ್ ಮಾಡಬಾರ್ದು, ಅದನ್ನ ಜೀವನದ ಗುರಿಯಾಗಿ ಇಟ್ಕೋಬಾರ್ದು. ಆ ಅನಿತ್ಯ ಪದಾರ್ಥಗಳನ್ನ ಉಪಯೋಗಿಸ್ಬೇಕು, ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಬೇಕು. ಇದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ ನೋಡಿ. ಇವಾಗ ನಾನು ನಡೀತಿರುವಾಗ ನನ್ನ ಕಾಲಿಗೆ ಮುಳ್ಳು ಚುಚ್ಚಿಬಿಟ್ಟಿದೆ. ಮುಳ್ಳು ಹೇಗೆ ಚುಚ್ಚಿತು ಅಂದ್ರೆ, ಎಲ್ಲೋ ಅಡ್ಡಗಾಣದಲ್ಲಿ ಕಾಲಿಟ್ಟಿದ್ದೀನಿ, ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲದೆ ಚುಚ್ಚಿದೆ. ಇವಾಗ ಚುಚ್ಚಿರೋ ಮುಳ್ಳು ನನಗೆ ತುಂಬಾ ನೋವು ಕೊಡುತ್ತೋ. ಇವಾಗ ಅದನ್ನ ತೆಗೆದಾಕೋಕೆ ನಾನೇನ್ ಮಾಡ್ತೀನಿ, ಇನ್ನೊಂದು ಮುಳ್ಳನ್ನ ಕ್ಲೀನ್ ಮಾಡ್ಕೊಂಡು ಅದೇ ಜಾಗದಲ್ಲಿ ಚುಚ್ತೀನೋ ಇಲ್ವಾ, ತಿಳಿದು ಇವಾಗ ಚುಚ್ತೀನಿ ಇನ್ನೊಂದು ಮುಳ್ಳನ್ನ. ಹಾಗೆ ಏನಾಗತ್ತೆ, ಇವಾಗ ಅನಿತ್ಯ ಪದಾರ್ಥಗಳು ಹಾಗೆ, ಆ ಮುಳ್ಳು ಅದು ಎರಡೂ ಅನಿತ್ಯನೇ. ಮೊದಲು ಚುಚ್ಕೊಂಡಿರೋ ಮುಳ್ಳು ಅನಿತ್ಯ, ನೀವು ಆಮೇಲೆ ಚುಚ್ಚಿರೋ ಮುಳ್ಳು ಅನಿತ್ಯನೇ. ಬಟ್ ಎರಡೂ ಏನಾಗತ್ತೆ ಅಂದ್ರೆ, ನಿಮಗೆ ತಕ್ಷಣ ಅದನ್ನ ಉಪಯೋಗಿಸಿ ತೆಗೆದಾಕ್ಬೇಕು, ಹಾಗೆ ಉಪಯೋಗಿಸ್ಬೇಕು. ಅದೇ ರೀತಿ ಕರ್ಮ ಆಗ್ಲಿ, ಉಪಾಸನೆ ಆಗ್ಲಿ, ಇದೆಲ್ಲ ಹೇಗೆ ಮಾಡ್ಬೇಕು, ಕರ್ಮವನ್ನು ಕಾಮ್ಯವಾಗಿ ಮಾಡದೆ ಕರ್ತವ್ಯವಾಗಿ ಮಾಡಿ, ಉಪಾಸನೆಯನ್ನು ತಿರುಗು ಕಾಮ್ಯವಾಗಿ ಮಾಡದೆ, ಪರಮಾತ್ಮನ ಪ್ರೀತಿಗಾಗಿ ಮಾಡಿದ್ರೆ, ವಿದ್ಯೆಗಾಗಿ ಮಾಡಿದ್ರೆ, ಇದು ಎರಡೂ ಏನಾಗುತ್ತೆ ನಮಗೆ, ಪರಮಾತ್ಮನ ಹತ್ರ ನಮ್ಗೆ ಈ ಅನಿತ್ಯವಾದದ್ದು ಕೂಡ ನನಗೆ ಏನಾಗುತ್ತೆ, ನಿತ್ಯವಾದ ಪರಮಾತ್ಮನ ಅವನ ಜ್ಞಾನವನ್ನು ನಮ್ಮ ಸ್ವೀಕರಿಸುವಂತ ನಮ್ಗೆ ಕೆಪಾಸಿಟಿ ಕೊಡಿಸುತ್ತೆ. ಅದಕ್ಕೆ ಇಷ್ಟೇ ನಮ್ಮ ಮನಸ್ಸಲ್ಲಿ ನೋಡ್ಕೋಬೇಕು, ಅನಿತ್ಯ ಪದಾರ್ಥಗಳ ಕಡೆ ಅದದ್ದು ಸಂಕಲ್ಪ ಜಾಸ್ತಿ ಇರಬಾರ್ದು. ನಮ್ಮ ಅನಿತ್ಯ ಪದಾರ್ಥಗಳನ್ನ ಉಪಯೋಗಿಸಿದ್ರು ಅದು ಯಾವುದಕ್ಕೆ ಹೆಲ್ಪ್ ಆಗ್ಬೇಕು ಅಂದ್ರೆ, ನಿತ್ಯವಾದ ಪರಮಾತ್ಮನ ಪ್ರಾಪ್ತಿಗೆ. ನಾಳೆ ನೋಡೋಣ. ಸ್ವಸ್ತಿ ಪ್ರಜಾಭ್ಯಾಂ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಮಹೀಷಾಂ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ
सुखिनो भवन्तु। काले वर्षतु पर्जन्यः पृथिवी सस्यशालिनी। देशोऽयं क्षोभरहितो ब्राह्मणाः सन्तु